ಸ್ವಾಗತವನ್ನ ಕೋರ್ತಾ ಶ್ರೀಮದ್ ಭಾಗವತಂ ಆನ್ಲೈನ್ ಶ್ರವಣ ಕಾರ್ಯಕ್ರಮದಲ್ಲಿ ನಾವು ಭಾಗವತಂನ 2 ಸ್ಕಂದಗಳನ್ನ ಮುಗಿಸಿ 3ನೇ ಸ್ಕಂದದ ಮೊದಲನೇ ಅಧ್ಯಾಯಕ್ಕೆ ನಾವು ಕಾಲಿಟ್ಟಿದ್ದೇವೆ. ಮೊದಲನೇ ಅಧ್ಯಾಯ ವಿದುರನ ಪ್ರಶ್ನೆಗಳು. ಈ ಒಂದು ಅಧ್ಯಾಯವನ್ನು ಕುರಿತು ಈ ದಿನದ ಒಂದು ಕಾರ್ಯಕ್ರಮದಲ್ಲಿ ಶಾಶ್ವತಿ ಗಾಂಧರ್ವಿಕಾ ದೇವಿದಾಸಿ ಮಾತಾಜಿ ಅವರು ನಮಗೆ ಪ್ರವಚನವನ್ನ ನೀಡ್ತಾ ಇದ್ದಾರೆ. ಮಾತಾಜಿಯವರ ಬಗ್ಗೆ ಒಂದು ಕಿರು ಪರಿಚಯವನ್ನ ಹೇಳಬೇಕು ಸಂಕ್ಷಿಪ್ತವಾಗಿ ಅಂತ ಅಂದ್ರೆ, ಮಾತಾಜಿಯವರು ಕೃಷ್ಣ ಪ್ರಜ್ಞೆಯಲ್ಲಿ ಎಷ್ಟು ದೃಢವಾಗಿದ್ದಾರೆ ಅಂತ ಅಂದ್ರೆ, ಸಾಫ್ಟ್ವೇರ್ ವೃತ್ತಿಯಲ್ಲಿ ಇದ್ರೂ ಕೂಡ ಅವರು ಕೃಷ್ಣ ಪ್ರಜ್ಞೆಯಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಂಡು ಭಗವದ್ಗೀತೆಗಳನ್ನ ವಿತರಣೆ ಮಾಡೋದ್ರ ಜೊತೆಗೆ ಮಕ್ಕಳಿಗೆ ಭಗವದ್ಗೀತೆ ಕ್ಲಾಸ್ಗಳನ್ನು ಕೂಡ ಅವರು ಮಾಡ್ತಾ ಇದ್ದಾರೆ. ಸೊ ಇದೇ ತರ ಭಕ್ತಿಯಲ್ಲಿ ಪ್ರಚಾರವನ್ನು ಕೂಡ ಮಾಡ್ತಾ, ಸೊ ಅವರ ಫ್ಯಾಮಿಲಿಯನ್ನು ಕೂಡ ಅವರು ನೋಡ್ಕೊಳ್ತಾ ತಮ್ಮ ಒಂದು ಇರುವಂತಹ ಸಮಯದಲ್ಲಿ ತುಂಬಾ ಚೆನ್ನಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ಬಳಸ್ಕೊಳ್ತಾ ಇದ್ದಾರೆ. ಅಂತಹ ಮಾತಾಜಿ ಅವ್ರದ್ದು ಕ್ಲಾಸ್ ಈ ದಿನ ನಾವು ಕೇಳ್ತಾ ಇದೀವಿ. ಎಲ್ರ ಪರವಾಗಿ ನಾನು ಗೌರವಪೂರ್ವಕವಾಗಿ ಮಾತಾಜಿ ಅವರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಮುಂದಿನ ಒಂದು ಪ್ರವಚನ ಕಾರ್ಯಕ್ರಮನ ನಡ್ಸ್ಕೊಡ್ಬೇಕಾಗಿ ಎಲ್ರ ಪರವಾಗಿ ವಿನಂತಿಯನ್ನ ಮಾಡ್ಕೊಳ್ತಿದ್ದೀನಿ. ಹರೇ ಕೃಷ್ಣ ಮಾತಾಜಿ, ಶುಭೋದಯ. ದಂಡಾರ್ಪಣ. ಹರೇ ಕೃಷ್ಣ. ಹರೇ ಕೃಷ್ಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಮೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಮೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರೋ ಶ್ರೀಯುತ ಪದಕಮಲಂ ಶ್ರೀ ಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಾ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೆ. ನಮಸ್ತೆ ಸರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंद. हरे कृष्णा 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 हरे हरे, हरे रामा राम राम हरे हरे. हरे कृष्णा 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 हरे हरे, हरे राम 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 हरे हरे. नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये. नष्टप्रायेषु भद्रेषु नित्यं भागवत सेवया भगवत्युत्तमश्लोके भक्तिर्भवति नैष्ठिकी. ಹರೇ ಕೃಷ್ಣ. ಇಲ್ಲಿ ನೆರೆದಿರುವ ಎಲ್ಲರಿಗೂ ಶುಭೋದಯ, ಸ್ವಾಗತ ಹಾಗೂ ಮಾಡುತ್ತಿರುವ ದಂಡ ಪ್ರಣಾಮಗಳು. ಇಲ್ಲಿ ಬಂದು ಭಾಗವತದ ಒಂದು ಪ್ರವಚನ ಕೊಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ತಮಗೆಲ್ಲರಿಗೂ ಧನ್ಯವಾದಗಳು. ಇವತ್ತಿನ ವಿಷಯ ಸ್ಕಂಧ 3 ಅಧ್ಯಾಯ 1 ವಿದುರನ ಪ್ರಶ್ನೆಗಳು. ನೀವು ಹಿಂದಿನ ತರಗತಿಗಳಲ್ಲಿ ನೋಡಿರ್ತೀರಾ. ನಿನ್ನೆದು ಅಧ್ಯಾಯ 10ನೇ ಅಧ್ಯಾಯ 2ನೇ ಸ್ಕಂದದ್ದು. ಅದರಲ್ಲಿ ಶ್ರೀಮದ್ ಭಾಗವತದ 10 ವಿಷಯಗಳನ್ನು ನೋಡ್ತೀರಾ, ಸಬ್ಜೆಕ್ಟ್ ಮ್ಯಾಟರ್ಸ್. ಆ 10 ವಿಷಯ. ಅತ್ರ ಸರ್ಗೋ ವಿಸರ್ಗಶ್ಚ ಸ್ಥಾನಂ ಪೋಷಣಮೂತಯಃ. ಹಾಗೆ ಅಲ್ಲಿ 10 ವಿಷಯಗಳನ್ನು ಹೇಳಿದ್ದಿದೆ ಡೀಟೇಲ್ ಆಗಿ. ಎಕ್ಸಾಕ್ಟ್ಲಿ ನಿಮ್ಗೆ ಎಲ್ಲೆಲ್ಲಿ ಯಾವ ವಿಷಯ ಹೇಳಿದ್ದಾರೆ ಅಂತ ಒಂದು ಬೋರ್ಡ್ ಹಾಕಿ, ಟೈಟಲ್ ಹಾಕಿ, ಹೆಡ್ಡಿಂಗ್ ಹಾಕಿ ಕೊಟ್ಟಿರೋದಿಲ್ಲ. ಆದರೂ ಈ 10 ವಿಷಯಗಳನ್ನು ಬೇರೆ ಬೇರೆ ಸ್ಕಂದಗಳ ಮುಖಾಂತರ ಒಂದು ವಿಸ್ತಾರವಾಗಿ ಕಲಿಯುಗದ ಜನರಿಗೆ ಎಷ್ಟು ಬೇಕು ಅಷ್ಟು ವೇದವ್ಯಾಸರು ನಿರೂಪಿಸಿದ್ದಾರೆ. ಹಾಗೆ ಇವತ್ತು ನಾವು ನೋಡ್ಲಿಕ್ಕಿದ್ದೇವೆ ಸ್ಕಂಧ 3.
ಆ ಸ್ಕಂಧ 3ರಲ್ಲಿ ಯಾವ ವಿಷಯ ಇದೆ ಅಂತ ನೋಡೋಣ. ಈ ಬೇರೆ ಬೇರೆ ಸ್ಕಂಧ ಭಗವಂತನ ಬೇರೆ ಬೇರೆ ಶರೀರದ ಭಾಗಗಳು ನಿಮ್ಗೆಲ್ಲ ಆಲ್ರೆಡಿ ಗೊತ್ತು. ಆದ್ರೂ ಇದನ್ನ ನಾವು 3ನೇ ಸ್ಕಂಧ ಪ್ರವೇಶ ಮಾಡುವ ಮುಂಚೆ ತಿಳ್ಕೊಳ್ಳೋಣ. ಸ್ಕಂಧ 1, 2 ಅವನ ಚರಣ. ಸ್ಕಂಧ 3, 4 ನನ್ನ ಹಿಂದೆ ನೋಡಿ, ಕೃಷ್ಣನ ಗುರುವಾಯೂರಪ್ಪನ್ ಭಗವಂತನ ಒಂದು ಚಿತ್ರ ಇದೆ. ಅದರಲ್ಲಿ ಸ್ಕಂಧ ಯಾವ ಸ್ಕಂಧ ಯಾವ ಭಾಗವನ್ನು ಹೇಳ್ತಾ ಇದೆ ಅಂತ ತೋರಿಸ್ತಾ ಇದೆ. ಸ್ಕಂಧ 1, 2 ಅವನ ಚರಣ, 3, 4 ಅವನ ತೊಡೆ. ಇವತ್ ನಾವೇನ್ ನೋಡ್ಲಿಕ್ಕಿದ್ದೇವೆ ಅದು ಕೃಷ್ಣನ ಇದೇನೋ ಲೆನ್ಸ್ ಇದಾಯ್ತು. ಆ ಹಾ 3, 4 ಅವನ ತೊಡೆ, 5, 6 5 ಅವನ ನಾಭಿ, 6 ಅವನ ಎದೆ, 7, 8 ಅವನ ಭುಜ, 9 ಅವನ ಕಂಠ, 10 ಅವನ ಮುಖ, 11 ಅವನ ಶಿರ, ಹಣೆ, 12 ಅವನ ಶಿರ. ಹೀಗೆ ಯಾರ ಮನೆಯಲ್ಲಿ ಶ್ರೀಮದ್ ಭಾಗವತ ಇರುತ್ತೋ ಅವರ ಮನೆಯಲ್ಲಿ ಸಾಕ್ಷಾತ್ ಕೃಷ್ಣ ಮೇಲಿನಿಂದ ಕೆಳಗೆ ತನಕ ಇದ್ದ ಹಾಗೆ. ಕೃಷ್ಣನೇ ಹೇಳ್ತಾನೆ, ಕೃಷ್ಣ ತುಲ್ಯ ಭಾಗವತ ವಿಭು ಸರ್ವಾಶ್ರಯಾಶ್ರಯ ಪ್ರತಿ ಶ್ಲೋಕ ಪ್ರತಿ ಅಕ್ಷರೆ ನಾನಾ ಅರ್ಥಕಯ. ಕೃಷ್ಣ ಮತ್ತೆ ಭಾಗವತ ಬೇರೆ ಬೇರೆ ಅಲ್ಲವೇ ಅಲ್ಲ. ತಿರುಪತಿಗೆ ಹೋದ್ರೆ ಅಲ್ಲಿ ಮೆಟ್ಲು ಹತ್ಬೇಕಾದ್ರೆ ಎಲ್ಲಾ ಕಡೆ ಹಾಡ್ ಹಾಕಿರ್ತಾರೆ, ಭಾಗವತ ಪ್ರಿಯ ಗೋವಿಂದ ಅಂತ. ಅಷ್ಟು ಇಷ್ಟ ಆ ಭಗವಂತನಿಗೆ ಭಾಗವತ ಅಂದ್ರೆ. ನಮ್ಮ ಊರ್ ಕಡೆಯಲ್ಲೆಲ್ಲ ಉಡುಪಿ, ಮಂಗಳೂರು ಆ ಸೈಡ್ ಅಲ್ಲೆಲ್ಲ ವೆಂಕಟರಮಣ ದೇವಸ್ಥಾನ ಇರುತ್ತೆ. ಅಲ್ಲಿ ವೆಂಕಟರಮಣ ಭಾಗವತ ಕೇಳದೆ ಮಲಗುದೇ ಇಲ್ಲ. ಅಷ್ಟು ಇಷ್ಟ ಅವನಿಗೆ. ಆ ಒಂದು ಸುತ್ತಲ್ಲಿ ಭಗವಂತನಿಗೆ ಒಂದು ಪಲ್ಲಕ್ಕಿಯಲ್ಲಿ ಕುತ್ಕೊಳಿಸಿ ಸುತ್ತ ಹಾಕಿಸಿ ತಗೊಂಡೋಗ್ತಾರೆ. ಆ ಸುತ್ತಲ್ಲಿ ಭಾಗವತ ಅವನಿಗೆ ಕುಣಿಸ್ತಾ ಕುಣಿಸ್ತಾ ಕೇಳಿಸ್ತಾರೆ. ಆ ಭಾಗವತ ಹೇಳುವ ಒಂದು ಯಾರು ಪ್ರಭು ಇರ್ತಾರೆ ಅವರ ಒಂದು ಸರ್ನೇಮ್ ಕೂಡ ಭಾಗವತ ಅಂತ ಆಗಿರುತ್ತೆ. ಹಾಗೆ ಅಷ್ಟೊಂದು ಮಹತ್ವ ಆ ಭಾಗವತಕ್ಕೆ. ಅಂತಹ ಭಾಗವತ ಎಲ್ಲರೂ ಪ್ರತಿದಿನ ಆಸ್ವಾದಿಸಬೇಕು. ನೀವೆಲ್ಲ ಆಸ್ವಾದಿಸ್ತಾ ಇದ್ದೀರಾ, ಅಷ್ಟೇ ಅಲ್ಲ ಬೇರೆಯವರಿಗೂ ಇದನ್ನು ಆಸ್ವಾದಿಸುವಂತೆ ಪ್ರಚೋದಿಸ್ಬೇಕು, ಪ್ರೇರೇಪಿಸ್ಬೇಕು. ಇಂತಹ ಒಂದು ಕ್ಲಾಸಿಗೆ ಬರ್ಬೇಕಂತಿಲ್ಲ, ಅವರ ಹತ್ರನೇ ಪುಸ್ತಕ ಇದ್ರೆ ಯಾವ ಟೈಮಲ್ಲಿ ಬೇಕಾದ್ರೂ ಅವರು ಇಂತಹ ಒಂದು ರಸಾಮೃತವನ್ನು ಸವಿಬಹುದು. ಆದ್ರಿಂದ ಡೈರೆಕ್ಟ್ ವೇದವ್ಯಾಸರ ಮುಖದಿಂದ, ಡೈರೆಕ್ಟ್ ಪ್ರಭುಪಾದರ ಮುಖದಿಂದ ಆ ಅಮೃತವನ್ನು ಸವಿಯುವಂತಹ ಭಾಗ್ಯವನ್ನು ಎಲ್ಲರಿಗೂ ಕೊಡ್ಬೋದು. ಹಾಗೆ ಎಲ್ಲರ ಹತ್ರನೂ ಭಾಗವತ ಇದ್ರೇನೆ ಇಂತಹ ಸವಿಯನ್ನು ಸವಿಯಲಿಕ್ಕೆ ಸಾಧ್ಯ ಅಲ್ಲ. ಹಾಗೆ ಇವತ್ತು ಸ್ಕಂದ 3 ಏನಿದೆ ಅದು ಭಗವಂತನ ತೊಡೆ. ಆ ಭಗವಂತನ ತೊಡೆ, ಇದರಲ್ಲಿ ಸೃಷ್ಟಿ ಸ್ಥಿತಿ ಇದರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ವರ್ಣನೆ ಮಾಡಿದಿದೆ. ವಿಶ್ವರೂಪ ಸೃಷ್ಟಿ ಅಂತ ಆಲ್ರೆಡಿ 2ನೇ ಸ್ಕಂದದಲ್ಲಿ ನೀವು ನೋಡಿದ್ದೀರಾ. ಆದ್ರೂ ಇದರಲ್ಲಿ ಸಹ ಸೃಷ್ಟಿಯ ಒಂದು ವರ್ಣನೆ ಬರುತ್ತೆ. ಹಾಗೆ ಈ ನಿನ್ನೆ ನಾವು ನೋಡಿದ್ದೇವೆ, ಶೌನಕಾದಿ ಋಷಿಗಳು ಪ್ರಶ್ನೆ ಕೇಳ್ತಾರೆ, ವಿದುರ ಮತ್ತೆ ಮೈತ್ರೇಯರ ಸಂವಾದ ಏನ್ ನಡೀತು ಅಂತ. ಅದಕ್ಕೆ ಸೂತ ಗೋಸ್ವಾಮಿಯರು ಉತ್ತರ ಹೇಳಲಿಕ್ಕೆ ಬರ್ತಾರೆ. ಉತ್ತರ ಹೇಳುವ ಮುಂಚೆ ಈ ಒಂದು ಸಂವಾದ ನಡೀತಾ ಇದ್ದಿದ್ದು ಶುಕದೇವ ಗೋಸ್ವಾಮಿ ಮತ್ತೆ ಪರೀಕ್ಷಿತ ಮಹಾರಾಜರ ಸಂವಾದದ ಮಧ್ಯ, ವಿದುರ ಮೈತ್ರೇಯರ ಸಂವಾದ. ಹಾಗೆ ಈ ಶುಕದೇವರು ಈ ಮೊದಲ ಒಂದು ಶ್ಲೋಕದಲ್ಲಿ ಪ್ರಶ್ನೆ ಮಾತಾಡ್ತಾ ಇದ್ದಾರೆ. ಅವರು ಹೇಳ್ತಾರೆ, ಆ ಮಹಾನ್ ಭಕ್ತನಾದ ವಿದುರ ಕೃಪಾಳುವಾದ ಶ್ರೀ ಮೈತ್ರೇಯ ಋಷಿಗಳಿಗೆ ಪ್ರಶ್ನೆ ಕೇಳಿದ ಅಂತ. ಈ ವಿದುರ ಒಂದು ಉನ್ನತವಾದ ರಾಜಮನೆತನದಿಂದ ಬಂದವ. ಅಂತವರಿಗೆ ಅರಣ್ಯದಲ್ಲಿ ಇರುವುದು ಅಂತ ಹೇಳಿದ್ರೆ ತುಂಬಾ ಕಷ್ಟನೇ. ಆದರೂ ಆ ವಿದುರ ತನ್ನ ಸಮೃದ್ಧವಾದ ಮನೆಯನ್ನು ತ್ಯಜಿಸಿ ಅರಣ್ಯಕ್ಕೆ ಹೋಗಿದ್ದು ಯಾಕೆ? ಹೋಗಿ ಅಲ್ಲಿ ಯಾರನ್ನು ಸಂದರ್ಶಿಸಿದ್ರು? ಅವರು ಕೇಳಿದಂತಹ ಪ್ರಶ್ನೆಗಳೇನು? ಆ ಪ್ರಶ್ನೆಗಳಿಗೆ ಸಿಕ್ಕಿದಂತಹ ಉತ್ತರಗಳೇನು ಅಂತ ಇವತ್ತು ನಾವು ನೋಡೋಣ. ನೋಡಿ, ಇಡೀ ನಮ್ಮ ದಿನದಲ್ಲಿ ಅಥವಾ ಪ್ರತಿಯೊಬ್ಬರು ಪ್ರತಿದಿನ ಎಷ್ಟೋ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ. ಹೌದಾ? ತಿಂಡಿ ಆಯ್ತಾ? ಊಟ ಆಯ್ತಾ? ಎದ್ದಿಯಾ? ಇದು ಬೇಕಾ? ಅದು ಬೇಕಾ? ಶಾಲೆಗೆ ಹೋದ್ಯಾ? ಬಂದ್ಯಾ? ಏನಾಯ್ತು? ಹೇಗೆ? ಯಾಕೆ? ಏನು? ಎಲ್ರೂ ಎಷ್ಟೋ ಪ್ರಶ್ನೆಗಳನ್ನು ದಿನಾನಿತ್ಯ ಕೇಳ್ತಾ ಇರ್ತಾರೆ. ಆದ್ರೆ
ಯಾವುದೇ ಒಂದು ಪ್ರಶ್ನೆ ಕೂಡ ನಾವು ನೀವು ನಮ್ಮ ದಿನನಿತ್ಯದಲ್ಲಿ ಮಾಡುವಂತಹ ಕೇಳುವಂತಹ ಯಾವುದೇ ಒಂದು ಪ್ರಶ್ನೆಗಳು ಕೂಡ ಉಲ್ಲೇಖನೀಯ ಅಥವಾ ಅದನ್ನು ಪುನಃ ಪುನಃ ಮೆಲುಕು ಹಾಕುವಂತಹ ಪ್ರಶ್ನೆಗಳಿರೋದಿಲ್ಲ. ಆ ಆದ್ರೆ ಈಗ ಈಗ ನಾವು ಕೇಳ್ತಾ ಇರುವ ಪ್ರಶ್ನೆಗಳು ಎಷ್ಟು ಆಮ್, ಒಂದು ಪ್ರಮುಖವಾದ ಪ್ರಶ್ನೆಗಳೆಂದ್ರೆ ಆ ಪ್ರಶ್ನೆಗಳನ್ನು ಆಸ್ವಾದಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ ಈ ಶೌನಕಾದಿ ಋಷಿಗಳು, ಪರೀಕ್ಷಿತ ಮಹಾರಾಜರು. ಏನು ಪ್ರಶ್ನೆ ಕೇಳಿದ್ರು ಅದಕ್ಕೆ ಏನು ಉತ್ತರ ಸಿಕ್ಕಿತು ಅಂತ. ಅಂತಹ ಘನ ಉದ್ದೇಶಗಳಿಂದ ಕೂಡಿದ ಪ್ರಶ್ನೆ. ಏನದು ಘನ ಉದ್ದೇಶ? ಭಗವಂತನಿಗೆ ಸಂಬಂಧಪಟ್ಟ ಪ್ರಶ್ನೆ. ಏನೆಲ್ಲ ಭಗವಂತನಿಗೆ ಸಂಬಂಧಪಟ್ಟಿದೆಯೋ ಅದಕ್ಕೆ ಮಾತ್ರ ವ್ಯಾಲ್ಯೂ, ಅದಕ್ಕೆ ಮಾತ್ರ ಒಂದು ಮೌಲ್ಯ ಇರೋದು. ಇಲ್ಲ ಎಲ್ಲ ವೇಸ್ಟ್. ಶ್ರಮ ಏವೈಹಿ ಕೇವಲ ಸವೈ ಪುಂಸಾಂ ಪರೋ ಧರ್ಮೋ ಯಥಾ ಭಕ್ತಿರಧೋಕ್ಷಜೆ ಅಹೈತುಕಿ ಅಪ್ರತಿಹತ ಯಯಾತ್ಮ ಸುಪ್ರಸೀದತಿ. ನಮ್ಮ ಧರ್ಮ ಏನು ಅಂತ ಹೇಳಿದ್ರೆ ಆ ಭಗವಂತ ಕೃಷ್ಣನಿಗೆ ಸಂಪೂರ್ಣವಾಗಿ ಶರಣಾಗತಿ ಆಗುವುದು. ಆ ಶರಣಾಗತಿ ಹೇಗೆ ಆಗ್ಬೇಕು? ಆ ಶರಣಾಗತಿಯ ಒಂದು ಮಾರ್ಗದಲ್ಲಿ ತುಂಬಾ ಪ್ರಶ್ನೆಗಳಿರುತ್ತೆ. ಒಂದ್ ನಿಮಿಷ, ಯಾರೋ ಬಂದ್ರು. ಹರೇ ಕೃಷ್ಣ. ಅಡಚಣೆಗಾಗಿ ಕ್ಷಮಿಸಿ. ಇಟ್ಸ್ ಓಕೆ ಮಾತಾಜಿ. ಹರೇ ಕೃಷ್ಣ. ಹಾಗೆ ಆ ಪ್ರಶ್ನೆ ಯಾವಾಗ ಭಗವಂತನಿಗೆ ಸಂಬಂಧಪಟ್ಟಿರುತ್ತೆ, ಪ್ರಶ್ನೆ ಅಂತಲ್ಲ, ಯಾವುದೇ ಒಂದು ವಿಷಯ ಇರ್ಲಿ ಭಗವಂತನಿಗೆ ಸಂಬಂಧಪಟ್ಟಿದ್ದಾಗ ಅದು ಒಂದು ಅದಕ್ಕೊಂದು ಮೌಲ್ಯ ಇರುತ್ತೆ. ಇಲ್ಲ ಅದು ಎಲ್ಲ ವ್ಯರ್ಥ ಅಂತ. ಯಾವುದೇ ಒಂದು ಕಾರ್ಯ ಇರ್ಲಿ, ಯಾವುದೇ ಒಂದು ದಾನ ಇರ್ಲಿ, ವಿದ್ಯೆ ಇರ್ಲಿ, ಎಲ್ಲ ಭಗವಂತನಿಗೆ ಸಂಬಂಧಪಟ್ಟಿಲ್ಲ ಅಂತ ಅಂದ್ರೆ ಅದು ವ್ಯರ್ಥ. ಶ್ರಮ ಏವೈಹಿ ಕೇವಲಂ. ಭಗವಂತ ಕೃಷ್ಣ 2ನೇ ಅಧ್ಯಾಯದಲ್ಲಿ ಹೇಳ್ತಾನೆ. ಆ ಶ್ರಮ ಏನಿದೆ, ಆ ಪರಿಶ್ರಮ ಇರ್ಲಿ, ಅದಕ್ಕೆ ಉಪಯೋಗಿಸಿದಂತಹ ಒಂದು ಸಮಯ ಇರ್ಲಿ, ಪ್ರತಿಯೊಂದು ವೇಸ್ಟ್. ಭಗವಂತನಿಗೆ ಅದು ಸಂಬಂಧಪಟ್ಟಿಲ್ಲ ಅಂತ ಹೇಳಿದ್ರೆ ಅದು ವೇಸ್ಟ್ ಆಗುತ್ತೆ. ಹಾಗೆ ಇವತ್ತು ಈಗ ಶುಕ ಮುನಿಗಳು ಮಾತಾಡ್ತಾ ಇರ್ತಾರೆ. ಅವರು ಹೇಳ್ತಾರೆ, ಪಾಂಡವರ ನಿವಾಸದ ಬಗ್ಗೆ ಹೇಳುವುದೇನಿದೆ. ಪ್ರತಿಯೊಂದರ ಪ್ರಭುವಾದ ಕೃಷ್ಣ ಆ ಪಾಂಡವರ ಮಂತ್ರಿಯಾಗಿ ವರ್ತಿಸಿದ್ದ. ಅಷ್ಟೇ ಅಲ್ಲ, ಆ ಪಾಂಡವರ ಮನೆಗೆ ತನ್ನ ಸ್ವಂತ ಮನೆಯೋ ಎಂಬಂತೆ ಹೋಗ್ತಾ ಇದ್ದ. ಅವನಿಗೆ ದುರ್ಯೋಧನನ ಮನೆ ಬಗ್ಗೆ ಯಾವುದೇ ಲಕ್ಷ್ಯ ಇರ್ಲಿಲ್ಲ ಅಂತ ಶುಕ ಮುನಿಗಳು ಹೇಳ್ತಾ ಇರ್ಬೇಕಾದ್ರೆ ಅಲ್ಲಿ ಪರೀಕ್ಷಿತ ಮಹಾರಾಜನಿಗೆ ಪ್ರಶ್ನೆ ಉಂಟಾಗುತ್ತೆ. ಆ ಪರೀಕ್ಷಿತ ಕೇಳ್ತಾನೆ, ಸಾಧು ಪುರುಷನಾದ ವಿದುರನ ಹಾಗೂ ಕೃಪಾಳು ಮೈತ್ರೇಯ ಋಷಿಗಳ ನಡುವಣ ಭೇಟಿ ಮತ್ತೆ ಚರ್ಚೆ ಎಲ್ಲಿ ಯಾವಾಗ ಆಯ್ತು ಅಂತ ನನ್ಗೆ ಸ್ವಲ್ಪ ಡೀಟೇಲ್ ಆಗಿ ಹೇಳಿ ಅಂತ ಹೇಳ್ತಾರೆ. ಈಗ ಆಲ್ರೆಡಿ ಮೈತ್ರೇಯ ಮುನಿಗಳು ಸಾರಿ ಶೌನಕಾದಿ ಋಷಿಗಳು ಆಲ್ರೆಡಿ ಸೂತ ಗೋಸ್ವಾಮಿ ಅವರಿಗೆ
ವಿದುರ ಯಾಕೆ ತನ್ನ ಒಂದು ಅರಮನೆಯನ್ನು, ತನ್ನ ಒಂದು ಸಮೃದ್ಧ ರಾಜ್ಯವನ್ನು, ತನ್ನ ಒಂದು ಅಧಿಪತ್ಯವನ್ನೆಲ್ಲ ಬಿಟ್ಟು ಯಾಕಾಗಿ ತೀರ್ಥಕ್ಷೇತ್ರಕ್ಕೆ ಹೋಗಿದ್ದ ಅಂತ ಆಲ್ರೆಡಿ ಹೇಳಿದ್ದಾಗಿದೆ. 1ನೇ ಸ್ಕಂದದಲ್ಲಿ ನಾವು ಆಲ್ರೆಡಿ ನೋಡಿದ್ದೇವೆ. ಏನಂತ ಅಂದ್ರೆ ಆ ತೀರ್ಥಕ್ಷೇತ್ರದಿಂದ ಮಧ್ಯದಲ್ಲಿ ಪುನಃ ಅವನು ಅರಮನೆಗೆ ಬರ್ತಾನೆ. ಧೃತರಾಷ್ಟ್ರನ ಒಂದು ಅಂಧತ್ವವನ್ನು, ಧೃತರಾಷ್ಟ್ರ ಅವನಿಗೆ ಕಣ್ಣು ಮಾತ್ರ ಕುರುಡಲ್ಲ, ಅವನು ತನ್ನ ಕುಪುತ್ರ ದುರ್ಯೋಧನನನ್ನು ನಡೆಸಿದಂತಹ ರೀತಿ, ಅವನಿಗೆ ಕೊಟ್ಟಂತ ಆ, 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 ಪ್ರೋತ್ಸಾಹ ಅದರಿಂದ ನಮ್ಗೆ ಗೊತ್ತಾಗುತ್ತೆ ಆ ಧೃತರಾಷ್ಟ್ರನಿಗೆ ದೃಷ್ಟಿಹೀನತೆ ಮಾತ್ರ ಅಲ್ಲ, ಆಧ್ಯಾತ್ಮಿಕನಾಗಿಯೂ ಕೂಡ ಅವನು ಅಂಧ ಅಂತ. ಅಂತಹ ಅಂಧತೆಯನ್ನು ನಿವಾರಿಸ್ಲಿಕ್ಕಾಗಿ ಆ ವಿದುರ ಪುನಃ ಧೃತರಾಷ್ಟ್ರನ ಮನೆಗೆ ಹೋಗಿದ್ದ. ಆ ಧೃತರಾಷ್ಟ್ರ ಗ್ರಹತ್ಯಾಗ ಮಾಡುವಂತೆ ಅವನನ್ನು ಪ್ರೇರೇಪಿಸಿ ಆ ಧೃತರಾಷ್ಟ್ರನಿಗೆ ಆಧ್ಯಾತ್ಮಿಕ ಜ್ಞಾನವನ್ನು ನೀಡಿದ್ದ ಅಂತ ನಾವು ಆಲ್ರೆಡಿ ನೋಡಿದ್ದೇವೆ. ಶೌನಕಾದಿ ಋಷಿಗಳಿಗೆ ಆಲ್ರೆಡಿ ವಿದುರನ ಒಂದು ಕಾರ್ಯದ ಬಗ್ಗೆ ಹೇಳಿದ್ದಿದೆ. ಆದ್ರೆ ಇಲ್ಲಿ ಶುಕದೇವ ಗೋಸ್ವಾಮಿಯವರ ಬಾಯಿಂದ ಪರೀಕ್ಷಿತ ಮಹಾರಾಜ ಕೇಳಲಿಕ್ಕೆ ಬಯಸ್ತಿದ್ದ ಈ ವಿದುರ ಹಾಗೂ ಮೈತ್ರೇಯರ ಸಂವಾದ ಏನು, ಎಲ್ಲಿ ನಡೀತು, ಹೇಗೆ ನಡೀತು ಅಂತೆಲ್ಲ ಕೇಳ್ತಾರೆ. ಹಾಗೆ ಈ ಅದರ ಮೊದಲು ಶುಕದೇವ ಗೋಸ್ವಾಮಿಗಳು ಅವರು ಹೇಳ್ತಾ ಇದ್ರು ಏನಂದ್ರೆ, ಪಾಂಡವರ ಮನೆ ಎಷ್ಟೊಂದು ಭಗವಂತನಿಗೆ ಪ್ರಿಯ ಆಗಿತ್ತು ಅಂತ ಹೇಳಿದ್ರೆ, ತನ್ನ ಸ್ವಂತ ಮನೆ ತರ ಆ ಕೃಷ್ಣ ಅವಾಗ ಹೋಗ್ತಾ ಇದ್ದ, ಬರ್ತಾ ಇದ್ದ. ಹಾಗೆ ಪಾಂಡವರ ಮನೆ ಕೂಡ ವೃಂದಾವನದಂತೆ ಇತ್ತು. ಯಾಕೆ? ವೃಂದಾವನದಲ್ಲಿ ಯಾರಿರೋದು? ಕೃಷ್ಣ ಇರೋದು. ಕೃಷ್ಣ ಇರೋದ್ರಿಂದ ಆ ಪಾಂಡವರ ಮನೆ ಕೂಡ ವೃಂದಾವನ ತರ ಆಯ್ತು. ಹಾಗೆ ನಾವು ನೀವು ಕೂಡ ನಮ್ಮ ಮನೆಯನ್ನು ವೃಂದಾವನದ ತರ ಹೇಗೆ ಮಾಡ್ಬೋದು? ಅದಕ್ಕೆ ಪದ್ಮಪುರಾಣದಲ್ಲಿ ಕೃಷ್ಣ ಹೇಳ್ತಾನೆ, ನಾವು ನೀವು ಅಂತಲ್ಲ, ನಮ್ಮ ನಿಮ್ಮ ಎಲ್ಲರ ಬಳಿ ಭಾಗವತ ಎಲ್ಲ ಇದೆ, ನಮ್ಮ ನಿಮ್ಮ ಎಲ್ಲರ ಮನೆ ವೃಂದಾವನವೇ. ಆದ್ರೆ ಪ್ರತಿಯೊಬ್ಬರ ನಮಗೆ ಪರಿಚಯ ಇದ್ದ ಎಲ್ಲರ ಮನೆ ಕೂಡ ವೃಂದಾವನ ಆಗ್ಬೇಕು, ಎಲ್ಲರ ಮನೆ ಕೂಡ ನಂದಗೋಕುಲ ಆಗ್ಬೇಕು. ಪ್ರತಿ ಮನೆಗೆ ಭಾಗವತ ಯಾವಾಗ ಹೋಗುತ್ತೆ ಆಗ ಪ್ರತಿ ಮನೆ ನಂದಗೋಕುಲ ಆಗುವ ಸಂಭವ ಇರುತ್ತೆ. ಹಾಗೆ ಆ ಒಂದು ನಿಟ್ಟಿನಲ್ಲಿ ನಾವು ಪ್ರಯತ್ನಿಸಬೇಕು. ಎಲ್ಲಿ ತನಕ ಕೃಷ್ಣ ಇರೋದಿಲ್ಲ ಅಲ್ಲಿ ತನಕ ಅವರು ಪಟ್ಟಂತಹ ಒಂದು ಶ್ರಮ ಇರ್ಲಿ ಅಥವಾ ಕಷ್ಟ ಇರ್ಲಿ ಅಥವಾ ಪಡುವಂತಹ ಒಂದು ಶ್ರಮ ಇರ್ಲಿ, ತನ್ನ ವಿಲಾಸಿ ಜೀವನಕ್ಕಾಗಿ ವಿನಿಯೋಗಿಸುವಂತಹ ಹಣ ಇರ್ಲಿ ಅಥವಾ ಸಮಯ ಇರ್ಲಿ, ಪ್ರತಿಯೊಂದು ವೇಸ್ಟ್. ಅದಕ್ಕೆ ನಾವು ಪ್ರತಿಯೊಬ್ಬರಿಗೆ ಈ ಭಾಗವತವನ್ನು ಖರೀದಿಸುವ ಬಗ್ಗೆ ಹೇಳ್ಬೇಕು. ಯಾಕಂದ್ರೆ ಆ ಭಾಗವತ ಅಂದ್ರೆ ಸಾಕ್ಷಾತ್ ಕೃಷ್ಣ. ಕೃಷ್ಣ ಮತ್ತೆ ಭಾಗವತ ಬೇರೆ ಬೇರೆ ಅಲ್ಲ. ಆದ್ರಿಂದ ಎಲ್ಲಿ ಕೃಷ್ಣ ಇರ್ತಾನೆ ಅಲ್ಲಿ ಅವರ ಮನೆ, ತತ್ರ ಸರ್ವಾಣಿ ತೀರ್ಥಾನಿ, ಅವರ ಮನೆಯಲ್ಲಿ ಎಲ್ಲಾ ತೀರ್ಥ ಕ್ಷೇತ್ರಗಳಿರುತ್ತೆ. ಕಾಶಿ, ಕಂಚಿ, ಗಯಾ, ತಿರುಪತಿ, ಮಾಯಾಪುರ, ಮಥುರಾ, ವೃಂದಾವನ ಎಲ್ಲ ಅವರ ಮನೆಯಲ್ಲಿ ಇರುತ್ತೆ. ಯಾಕೆ? ತೀರ್ಥಕ್ಷೇತ್ರದಲ್ಲಿ ನಾವು ಹುಡ್ಕೊಂಡು ಹೋಗುವುದೇ ಆ ಭಗವಂತನನ್ನು. ಆ ಭಗವಂತನೇ ಸಾಕ್ಷಾತ್ ಗ್ರಂಥ ರೂಪದಲ್ಲಿ ಇರ್ಬೇಕಾದ್ರೆ ನಾವು ತೀರ್ಥಕ್ಷೇತ್ರಕ್ಕೆ ಹೋಗುವಂತಹ ಪರಿಶ್ರಮ ಕೂಡ ಪಡ್ಬೇಕಂತಿಲ್ಲ. ಅಲ್ಲಿ ಹೋಗ್ಬೇಕಾದ್ರೆ ಎಷ್ಟೋ ಖರ್ಚು ಮಾಡಿ ಟಿಕೆಟ್ ಮಾಡ್ಬೇಕು, ಅಥವಾ ಅಲ್ಲಿ ಲೈನಲ್ಲಿ ನಿಲ್ಬೇಕು, ತುಂಬಾ ರಶ್ ಇರುತ್ತೆ, ಅಲ್ಲಿ ನಿಲ್ಲುವ ವ್ಯವಸ್ಥೆ ಮಾಡ್ಬೇಕು, ಎಷ್ಟೊಂದು ಕಷ್ಟ ಇರುತ್ತೆ. ಅಷ್ಟೊಂದು ಕಷ್ಟ ಕೂಡ ಪಡ್ಬೇಕಾದಂತ ಅವಶ್ಯಕತೆ ಇಲ್ಲ. ಆ ಕೃಷ್ಣನೇ ಭಾಗವತ ಸ್ವರೂಪಿಯಾಗಿ ಮನೆಯಲ್ಲಿರ್ಬೇಕಾದ್ರೆ ಆ ಮನೆಯೇ ಒಂದು ತೀರ್ಥಕ್ಷೇತ್ರ ಆಗುತ್ತೆ. ಅದರಲ್ಲಿ ಯಾವುದೇ ಒಂದು ಸಂಶಯ ಇಲ್ಲ. ಇದಕ್ಕೊಂದು ನಾನು ನಿಜವಾಗಿ ನಡೆದಂತಹ ಘಟನೆ ಒಂದು ಹೇಳ್ತೇನೆ, ಹೇಳಿ ಈ ನಮ್ಮ ಅಧ್ಯಾಯವನ್ನು ಮುಂದುವರಿಸೋಣ. ಮೊನ್ನೆ ನಿನ್ನೆ ಎಲ್ಲ ಮೊನ್ನೆ ಭಾನುವಾರ ಒಬ್ರು ನನ್ಗೆ ಫೋನ್ ಮಾಡಿದ್ರು. ನನ್ನ ಫ್ರೆಂಡು, ಅವರು 1 ವರ್ಷದ ಹಿಂದೆ ಭಾಗವತವನ್ನು ಅವರ ತಾಯಿಗಾಗಿ ಖರೀದಿಸಿದ್ರು. ನನ್ನ ಫ್ರೆಂಡ್ ಇರೋದು ಇಲ್ಲೇ ಬ್ಯಾಂಗ್ಳೂರಲ್ಲಿ, ಅವರ ತಾಯಿ ಮನೆ ಇರೋದು ಮೈಸೂರಲ್ಲಿ. ಆ ಮೈಸೂರಲ್ಲಿ ಅವರ ನನ್ನ ಫ್ರೆಂಡಿನ ಚಿಕ್ಕಪ್ಪನ ಮಗಳು 19 ವರ್ಷ ಇರಬೇಕಾದ್ರೆ ಲವ್ ಫೇಲ್ಯೂರ್ ಅಥವಾ ಏನೋ ಅಂತ ಹೇಳ್ಕೊಂಡು ಆತ್ಮಹತ್ಯೆ ಮಾಡಿದ್ಲು. ಆದ್ರೆ ಅವಳು ಏನೋ ಮುಕ್ತಿ ಸಿಗದೆ ಅಥವಾ ಮುಂದಿನ ಒಂದು ಜನ್ಮ ಸಿಗದೆ ಅವಳು ಹಾಗೆ ಅಲ್ಲಿ ದೆವ್ವ ತರನ ಏನೋ ಆಗಿ ಅಲ್ಲಿ ಅಲಿದಾಡ್ತಾ ಇದ್ದು
ಈ ನನ್ನ ಫ್ರೆಂಡಿನ ತಮ್ಮನ ಹೆಂಡತಿಯ ಮೈ ಮೇಲೆ ಅವಾಗವಾಗ ಬರುದು ಮತ್ತೆ ಹೇಳುದು, ನನ್ನ ಒಂದು ಸಂಸಾರದಲ್ಲಿ ಎಲ್ರೂ ಕಷ್ಟ ತುಂಬಾ ಬೇಜಾರಾಗ್ತಾ ಇದೆ, ಬೇಜಾರ್ ಪಡ್ತಾ ಇದ್ದಾರೆ, ನೀವು ಕೂಡ ಸಂತೋಷವಾಗಿರ್ಬಾರ್ದು, ಅದಕ್ಕೆ ಈ ತಮ್ಮನ ಹೆಂಡತಿ ಏನಿದ್ದಾಳೆ ಅವಳನ್ನು ನಾನು ಸಾಯಿಸ್ತೇನೆ, ಈ ಅಮಾವಾಸ್ಯೆಯೊಳಗೆ ಸಾಯಿಸ್ತೇನೆ ಅಂತ ಹೆದರಿಕೆ ಬೆದರಿಕೆ ಹಾಕೊಂಡು ಹೋಗಿದ್ನಂತೆ. ಅಮಾವಾಸ್ಯೆ ಮುಂಚಿನ ದಿನ ನನಗೆ ಈ ಫ್ರೆಂಡ್ ಫೋನ್ ಮಾಡಿದ್ದು, ನಾನೇನ್ ಮಾಡೋದು, ನೀವೆಲ್ಲ ಇಸ್ಕಾನಲ್ಲಿ ಇದ್ದೀರಾ, ನೀವೆಲ್ಲ ನನ್ಗೆ ಸಹಾಯ ಮಾಡಿ ಅಂತ. ಅದಕ್ಕೆ ನಾನು ಹೇಳಿದ್, ಇಷ್ಟು ಲಾಸ್ಟ್ ಮಿನಿಟಿಗೆ ಹೇಳಿದ್ದೀರಾ, ರಾತ್ರಿ ಫೋನ್ ಮಾಡಿದ್ದಾಳೆ, ನಾಳೆ ಅಮಾವಾಸ್ಯೆ ಮುಂಚಿನ ದಿನ ಫೋನ್ ಮಾಡಿ ಏನ್ ಮಾಡೋದು. ನಾನು ಹೇಳಿದ್ದೆ, ನನ್ನ ಹತ್ರ ಕೇಳಿದ್ರೆ ನನ್ಗೆ ಗೊತ್ತಿರೋದು ಒಂದೇ ಒಂದು, ಅದು ಭಾಗವತ. ಭಾಗವತ ಅಂದ್ರೆ ಸಾಕ್ಷಾತ್ ಭಗವಂತನೇ ಆಗಿದ್ರಿಂದ ಭಗವಂತನ ಸಾಕ್ಷಾತ್ಕಾರ ಅಲ್ಲಿದ್ರೆ ಅಲ್ಲಿ ಯಾವುದೇ ಒಂದು ನೆಗೆಟಿವ್ ಎನರ್ಜಿ, ವಾಸ್ತು ದೋಷ ಇರ್ಲಿ ಏನೂ ಇರೋದಿಲ್ಲ, ಆ ಮನೆಯೇ ತೀರ್ಥಕ್ಷೇತ್ರ ಆಗುತ್ತೆ. ಆದ್ರಿಂದ ಆ ಭಗವಂತ ಭಾಗವತವನ್ನು ಅವರ ಮನೆಯಲ್ಲಿ ಇಟ್ಟು ನೋಡಿ, ಆಗ ಅದರ ಶಕ್ತಿ ನೋಡೋಣ. ನನ್ಗೂ ಈ ತರ ಎಲ್ಲ ಗೊತ್ತಿಲ್ಲ, ನಾವು ಪ್ರಯೋಗ ಮಾಡೋಣ ಅಂತ ಹೇಳಿದೆ. ಸರಿ, ಈಗ ಭಾಗವತ ಹೇಗೆ ಕಳಿಸೋದು? ಅಲ್ಲಿ ಮೈಸೂರಿಂದ ಅವರ ಮನೆ ಸ್ವಲ್ಪ ದೂರ, ಒಂದು 10 ಕಿಲೋಮೀಟರ್. ಅಲ್ಲಿ ಹೋಗಿ ಬರುವ ವ್ಯವಸ್ಥೆ ಕೂಡ ಅವ್ರ ಹತ್ರ ಇರ್ಲಿಲ್ಲ. ಹೇಗೆ ಕಳಿಸುದು? ನಮ್ದು ಫ್ರೀ ಹೋಮ್ ಡೆಲಿವರಿ ಏನೋ ಇದೆ, ಆದ್ರೆ ರಾತ್ರಿ ತಲುಪುದಿಲ್ಲ. ತಲುಪ್ಲಿಕ್ಕೆ ಒಂದ್ 2-3 ದಿನ ಆದ್ರೂ ಆಗುತ್ತೆ, ಮೈಸೂರಾದ್ರೆ 1-2 ದಿನ ಆದ್ರೂ ಆಗುತ್ತೆ. ಮತ್ತೆ ನಾವು ರಾತ್ರಿ ಅದನ್ನು ಬಸ್ಸಲ್ಲಿ ಹಾಕಿ ಏನೋ ಕಳಿಸುವ ವ್ಯವಸ್ಥೆ ಆಯ್ತು. ನೆಕ್ಸ್ಟ್ ದಿನ ಅಮಾವಾಸ್ಯೆ ಅವರ ಮನೆಗೆ ಭಾಗವತ ಹೋಯ್ತು. ಆಮೇಲೆ ಆ ಭಾಗವತ ಹೋದ್ಮೇಲೆ ಅಲ್ಲಿ ಅವರಿಗೆ ದೆವ್ವದ ಕಾಟ ಅವರ ಮನೆಯಲ್ಲಿ ಇರ್ಲಿಲ್ಲ. ಆದ್ರೆ ಹೊರಗಡೆ ಹೋದಾಗ, ಪಕ್ಕದ ಮನೆ ಆ ಕಡೆ ಈ ಕಡೆ ಎಲ್ಲ ಹೋದಾಗ ಇತ್ತು. ಅವಾಗವಾಗ ಸ್ವಲ್ಪ ಸ್ವಲ್ಪ ಇತ್ತು. ಹಾಗೆ ಆಗ್ಬೇಕಾದ್ರೆ ಈ ನಮ್ಮ ಮಾತಾಜಿ 1 ವರ್ಷ ಆಯ್ತು, ಈ ವೆಕೇಶನ್ ಅಂತ ಹೇಳಿ ಅವಳ ಮಕ್ಕಳನ್ನ ಕರ್ಕೊಂಡು ಅಲ್ಲಿ ಹೋಗಿದ್ರಂತೆ. ಅಲ್ಲಿ ಹೋಗಿದ್ದಾಗ ಆ ದೆವ್ವ ತಮ್ಮನ ಹೆಂಡತಿ ಮೇಲೆ ಪುನಃ ಬಂತು. ಆ ದೆವ್ವ ಏನ್ ಬೈತು ಆ ಮಾತಾಜಿಗೆ ಅಂದ್ರೆ, ಆ ಬಂದಾಗ ಎಲ್ರಿಗೆ ಗೊತ್ತಾಯ್ತು, ಈ ಮಾತಾಜಿ ಜೋರಾಗಿ ಹರೇ ಕೃಷ್ಣ ಹರೇ ಕೃಷ್ಣ, ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ್ 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 ಹರೇ ಹರೇ ಅಂತ ತುಂಬಾ ಜೋರಾಗಿ ಹೇಳಿದ್ಲಂತೆ. ಆ ಹೇಳಿದ್ದು ಕೇಳಿ ಆ ಆ ತಮ್ಮನ ಹೆಂಡತಿ ಹಿಂಗೆ ತುಂಬಾ ಒಂಥರಾಗಿ ವಿಲ 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 ಅಂತ ನೆಲದಲ್ಲಿ ಒದ್ದಾಡಿ ಮನೆಯಿಂದ ಹೊರಗಡೆ ಹೋದ್ಲಂತೆ. ಮನೆಯಿಂದ ಹೊರಗಡೆ ಹೋಗಿ ಕಿರ್ಚಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದಂತೆ. ಏನ್ ಕಿರ್ಚಾಡಿದ್ ಗೊತ್ತಾ? ನೀನು ಯಾಕೆ ಆ ಪುಸ್ತಕವನ್ನು ತಂದದ್ದು? ಆ ಪುಸ್ತಕ ಸಾಕ್ಷಾತ್ ಕೃಷ್ಣ. ಯಾರು ಹೇಳುದು? ದೆವ್ವ ಹೇಳುದು. ಸಾಕ್ಷಾತ್ ಕೃಷ್ಣ ನನ್ಗೆ ಮನೆಯೊಳಗೆ ಬರ್ಲಿಕ್ಕೆ ಬಿಡ್ತಾ ಇಲ್ಲ. ಯಾಕೆ ಆ ಪುಸ್ತಕ ತಂದದ್ದು? ಆ ಪುಸ್ತಕವನ್ನೆಲ್ಲ ವಾಪಸ್ ತಗೊಂಡು ಹೋಗು, ಇಲ್ಲಿ ಇಡ್ಬೇಡ, ನನ್ಗೆ ತೊಂದರೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ, ನನ್ಗೆ ಮನೆಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ ಅಂತ. ನೋಡಿ, ದೆವ್ವಕ್ಕೆ ಕೂಡ ಗೊತ್ತಾಯ್ತು ಆ ಭಾಗವತ ಸಾಕ್ಷಾತ್ ಕೃಷ್ಣ. ಹಾಗಂತ 1 ವರ್ಷ ಆದ್ರೂ ಕೂಡ ಯಾರು ಆ ಪುಸ್ತಕವನ್ನು ಓಪನೇ ಮಾಡ್ಲಿಲ್ಲ ಅಂತೆ. ರ್ಯಾಪರ್ ಕೂಡ ಹಾಗೆ ಇದೆ, ಆದ್ರೂ ಕೇವಲ ಇಟ್ಟ ಮಾತ್ರಕ್ಕೆ ಆ ಭಗವಂತನ ಸನ್ನಿಧಾನ ನೋಡಿ, ಸಾನ್ನಿಧ್ಯ ಇದೆ ನೋಡಿ, ಅಷ್ಟೊಂದು ಶಕ್ತಿ. ಹಾಗೆ ದೆವ್ವಕ್ಕೆ ಕೂಡ ಗೊತ್ತಾಯ್ತು, ಜೀವಂತ ಇರುವ ಮನುಷ್ಯರಿಗೂ ಈ ಒಂದು ವಿಷಯ ಗೊತ್ತಾಗ್ಬೇಕು, ಭಗವಂತನೇ ಹೇಳಿದ್ದಾನೆ. ಆದ್ರಿಂದ ನಾವು ಇದನ್ನು ಬೇರೆಯವರಿಗೆ ಮನವರಿಕೆ ಮಾಡುವಂತಹ ಪ್ರಯತ್ನ ಮಾಡ್ಬೇಕು. ಈ ಭಾಗವತ ಅಂದ್ರೆ ಗ್ರಂಥ ರೂಪದಲ್ಲಿರುವ ಶಬ್ದಾವತಾರ, ಚಕ್ರೇ ಸಾತ್ವತ ಸಂಹಿತ, ಲಿಟ್ರರಿ ಇನ್ಕಾರ್ನೇಷನ್ ಅಂತ ಪ್ರಭುಪಾದರು ಹೇಳ್ತಾರೆ. ಗ್ರಂಥಾವತಾರವಾಗಿ ಈ ಭಗವಂತ ಕಲಿಯುಗದ ಜನರಿಗೆ ಉಪಲಬ್ಧಿ ಆಗಿದ್ದಾನೆ ಭಾಗವತ ರೂಪದಲ್ಲಿ. ಆದ್ರಿಂದ ಇಸ್ಕಾನ್ನವರು ಅಂತಲ್ಲ, ಪ್ರತಿಯೊಬ್ಬರು, ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲರೂ, ಪ್ರತಿಯೊಬ್ಬ ಮಾನವರು ಕೂಡ ಇದನ್ನು ಇಟ್ಕೊಳ್ಬೇಕು, ಇದನ್ನು ಆಸ್ವಾದಿಸ್ಬೇಕು. ಅದೇ ಆಕ್ಚುಲಿ ಜೀವನದ ಪರಮ ಗುರಿ ಏನು ಅಂತ ತಿಳಿಸೋದು ನಮ್ಗೆ. ಹಾಗೆ ಆ ಮಾತಾಜಿ ಕೇಳಿದ್ರು, ಈಗ ಭಾಗವತ ಸಪ್ತಾಹ ತರ ಮಾಡಿ ನಮ್ಮ ಮನೆಯಲ್ಲಿ ಬಂದು ಮಾಡಿ ಆ ಆತ್ಮಕ್ಕೆ ಶಾಂತಿ ಕೊಡೋಣ ಅಂತ ಕೇಳಿದ್ಲು. ಅದಕ್ಕೆ ಸರಿ ಅಂತ ಹೇಳಿದ್ದೇನೆ. ಈ ಭಾನುವಾರ ಸೋಮವಾರದಿಂದ ಅಧಿಕ ಮಾಸ ಶುರುವಾಗ್ಲಿದೆ. ಅಧಿಕ ಮಾಸ ಅಂದ್ರೆ ಅದು 2.5-3 ವರ್ಷಕ್ಕೆ ಒಮ್ಮೆ ಬರುವಂತಹ ಒಂದು ಸ್ಪೆಷಲ್ ಪುರುಷೋತ್ತಮ ಮಾಸ. ಆ ಮಾಸದಲ್ಲಿ ಯಾವುದೇ ಉಪನಯನ, ಗೃಹ ಪ್ರವೇಶ, ಮದುವೆ, ಯಾವುದೇ ಸಮಾರಂಭ ಇಡುವುದಿಲ್ಲ. ಯಾಕಂದ್ರೆ ಎಲ್ಲ ಟೈಮ್ ಸೇವ್ ಮಾಡೋದು. ಮದುವೆ ಸಮಾರಂಭ ಅದು ಇದು ಅಂತ ಹೇಳಿದ್ರೆ ಎಷ್ಟೋ ಒಂದು ಸಮಯ ವ್ಯರ್ಥವಾಗಿ ಹೋಗುತ್ತೆ, ಅನವಶ್ಯಕವಾಗಿ. ಹಾಗೆ ಆ ಒಂದು ತಿಂಗಳಲ್ಲಿ ಯಾವುದೇ ಒಂದು ಸಮಾರಂಭಗಳಿಲ್ಲ, ಎಲ್ಲಾ ಒಂದು ಸಮಯವನ್ನು ಕೇವಲ ಕೃಷ್ಣನಿಗಾಗಿ ಮೀಸಲಿಡುವಂತಹ ಒಂದು ಶುಭಕರವಾದ
ಪುಣ್ಯಕರವಾದ ಒಂದು ತಿಂಗಳೇ, ಮಾಸವೇ ಪುರುಷೋತ್ತಮ ಮಾಸ. ಆ ಮಾಸದಲ್ಲಿ ಭಾಗವತ ಕೇಳಿದ್ರೆ ಅಂತೂ ಆ ಕೇಳಿದಂತಹ ಒಂದು ಪುಣ್ಯ 1000 ಪಟ್ಟು ಜಾಸ್ತಿ ಆಗಿ ಸಿಗುತ್ತೆ. ಕಾರ್ತಿಕ ಮಾಸದಲ್ಲಿ 100 ಪಟ್ಟಿದ್ರೆ ಈ ಪುರುಷೋತ್ತಮ ಮಾಸದಲ್ಲಿ 1000 ಪಟ್ಟು ಅಧಿಕವಾಗಿ ಆ ಒಂದು ಆ ಲಾಭ ಸಿಗುತ್ತದೆ. ಆದ್ರಿಂದ ನಾನು ಹೇಳಿದೆ, ಹೇಗೋ ಅಧಿಕ ಮಾಸ ಬರ್ತಾ ಇದೆ, ನಾಡ್ದು ಸೋಮವಾರದಿಂದ ಇಡೋಣ ಅಂತ. ಮೋಸ್ಟ್ಲಿ ಇಡುವ ಪ್ಲಾನ್ ಮಾಡಿದ್ದಾರೆ. ಇಲ್ಲಿ ಮೈಸೂರಿನವರು ಯಾರಾದ್ರೂ ಇದ್ರೆ ಅಕ್ಕಪಕ್ಕ, ನನ್ಗೆ ಎಕ್ಸಾಕ್ಟ್ಲಿ ಏರಿಯಾ ಕೂಡ ಗೊತ್ತಿಲ್ಲ, ಅವರ ಯಾರದೂ ಪರಿಚಯ ಕೂಡ ಇಲ್ಲ, ಯಾರಾದ್ರೂ ಇದ್ರೆ ಮೈಸೂರಿನವರು ಬನ್ನಿ. ಈ ಆಮಂತ್ರಣವನ್ನು ಅಲ್ಲಿ ಏನು ಎಲ್ಲಿ ಅಂತ ಅದರ ಡೀಟೇಲ್ಸ್ ಅನ್ನು ಹಾಕ್ತೇನೆ. 2-3 ಗಂಟೆ ಭಾಗವತದ ಕಥೆ ಅನ್ನು ನೋಡ್ಲಿಕ್ಕಿದ್ದೇವೆ. ಹೇಗೆ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು, ಭಾಗವತ ಮಹಿಮೆಯಲ್ಲಿ ಗೋಕರ್ಣ ಹಾಗೂ ದುಂದುಕಾರಿ ಕಥೆ ಬರುತ್ತೆ. ದುಂದುಕಾರಿ ದೆವ್ವ ಆಗಿದ್ದ, ಕೇವಲ ಭಾಗವತವನ್ನು ಕೇಳಿ ಹೇಗೆ ವೈಕುಂಠದಿಂದಲೇ ವಿಮಾನ ಬಂದು ಆ ಒಂದು ದೆವ್ವದ ಶರೀರವನ್ನು ಅವನು ತ್ಯಜಿಸಿ ಆ ಭಗವಂತನ ವಿಷ್ಣು ದೂತರ ರೂಪವನ್ನು ತಾಳಿ ಸಾಯುಜ್ಯ ಮುಕ್ತಿಯನ್ನು ಹೇಗೆ ನಮ್ಮ ಆ ದುಂದುಕಾರಿ ಪಡೆದ ಅಂತ ನಿಮ್ಗೆಲ್ಲ ಗೊತ್ತಿದೆ ಆ ಕಥೆ. ಆತರ ಎಲ್ಲ ಹಾಗೆ ಒಂದು ಆಸೆಯಲ್ಲಿ ಆ ಮಾತಾಜಿ ಕೇಳಿದ್ದಾರೆ ಒಂದು ಇಡಿ ಅಂತ. ನಾನೇನು ಪ್ರೊಫೆಷನಲ್ ಭಾಗವತ ಹೇಳುವುದೇನೆ ಇಲ್ಲ, ಏನೋ ಮೇಲ್ಮೇಲೆ ಓದಿದ್ದೇನೆ, ಹಾಗೆ ಗೊತ್ತಿದ್ದಷ್ಟು ಸ್ವಲ್ಪ ಸ್ವಲ್ಪ ಹೇಳುವ ಒಂದು ಪ್ರಯತ್ನ ಮಾಡೋಣ ಅಂತ ಇದ್ದೇನೆ. ಮೈಸೂರಿನಲ್ಲಿರುವವರು ಜಾಯಿನ್ ಆಗ್ಬೋದು. ಹಾಗೆ ಈ ಪಾಂಡವರ ಮನೆ ಕೂಡ ಒಂದು ವೃಂದಾವನದ ತರ ಇತ್ತು. ಯಾಕಂದ್ರೆ ಅಲ್ಲಿ ಕೃಷ್ಣ ಆವಾಗ ಬರ್ತಾ ಇದ್ದ. ಹಾಗೆ ಇಲ್ಲಿ ನೋಡಿ ಒಂದು ಕೊಟ್ಟಿದ್ದಾರೆ, ದುರ್ಯೋಧನನ ಮನೆಯ ಬಗ್ಗೆ ಅವನಿಗೆ ಯಾವುದೇ ಲಕ್ಷ್ಯ ಇರಲಿಲ್ಲ. ಯಾರಿಗೆ? ಕೃಷ್ಣನಿಗೆ. ಒಮ್ಮೆ ಏನಾಗುತ್ತದಂತೆ, ದುರ್ಯೋಧನ ಕೃಷ್ಣನನ್ನು ಊಟಕ್ಕೆ ಕರೆದಿರ್ತಾನೆ. ಆ ಯುದ್ಧಗಳೆಲ್ಲ ನಡೆಯುವ ಮುಂಚೆ, ವಿದುರ ಕಾಡಿಗೆಲ್ಲ ಹೋಗುವ ಮುಂಚೆ ಒಂದಿನ ಊಟಕ್ಕೆ ದುರ್ಯೋಧನ ಕರೆದಿರ್ತಾನೆ. ಅವನೊಂದು ದೊಡ್ಡ ಒಂದು ವಿಲಾಸಿ ಅರಮನೆ. ಆ ಅರಮನೆಯಲ್ಲಿ ಚಪ್ಪನ್ ಭೋಗ್ ತರ ಬೇಕಾದಂತಹ ನಮನೆ ಐಟಮ್ಗಳನ್ನು, ಭಕ್ಷ್ಯ ಭೋಜ್ಯ ವ್ಯಂಜನಗಳನ್ನು ಆ ದುರ್ಯೋಧನ ತಯಾರು ಮಾಡಿರ್ತಾನೆ. ಆದ್ರೆ ಯಾವುದೋ ಶಾಂತಿ ಸಂಧಾನಕ್ಕೋ ಹಾಗೆ ಹೋಗಿದ್ರಿಂದ ಆ ದುರ್ಯೋಧನನ ಒಂದು ನಡತೆ ಕೃಷ್ಣನಿಗೆ ಇಷ್ಟ ಆಗಿರ್ಲಿಲ್ಲ. ಆದ್ರಿಂದ ದುರ್ಯೋಧನನ ಒಂದು ಆಹ್ವಾನವನ್ನೇ ತಿರಸ್ಕರಿಸ್ತಾನೆ ಈ ಕೃಷ್ಣ. ಮತ್ತೆ ಆ ವಿದುರನ ಮನೆಗೆ ಕೃಷ್ಣ ಹೋಗ್ತಾನೆ. ಒಂದಿನ ವಿದುರನಿಗೆ ಮುಂಚೆ ಕೃಷ್ಣ ಹೇಳಿದ್ದ, ನಾನ್ ನಿಮ್ ಮನೆಗ್ ಬರ್ತೇನೆ ಕಣೋ, ಒಂದಲ್ಲ ಒಂದಿನ ಬರ್ತೇನೆ, ಕಾಯು ಒಂದಿನ ಬರ್ತೇನೆ ಅಂತ. ಆದ್ರಿಂದ ಸಡನ್ ಆಗಿ ಕೃಷ್ಣ ವಿದುರನ ಮನೆಗೆ ಹೋಗ್ತಾನೆ. ಆಗ ವಿದುರನ ಮನೆಯಲ್ಲಿ ಸಡನ್ ಆಗಿ ಹೋಗಿದ್ರಿಂದ ವಿದುರ ಇರ್ಲಿಲ್ಲ. ಅಲ್ಲಿ ವಿದುರನ ಹೆಂಡತಿ ಇದ್ಲು. ಆ ಹೆಂಡತಿಗೆ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಹೇಳಿದ್ರೆ, ಸಾಕ್ಷಾತ್ ಕೃಷ್ಣ ಬಂದ. ಆ ಹೆಂಡತಿ ಸ್ನಾನ ಮಾಡ್ಕೊಂಡು ಹೊರಗ್ ಬರುವಾಗ ಒಂದ್ ಡ್ರೆಸ್ ಹಾಕಿ ಬರ್ತಾ ಇದ್ಲು. ಏನೋ ಉಲ್ಟಾ ಪಲ್ಟಾ ಏನೋ ಎಲ್ಲ ಹಾಕೊಳ್ತಾಳೆ. ಆಮೇಲೆ ಕೃಷ್ಣ ಬಂದ ಅಂತ ಖುಷಿಯಲ್ಲಿ ಮಂಚ ಹಾಸ್ಲಿಕ್ಕೆ ಹೋಗ್ತಾಳೆ. ಆ ಮಂಚ ಕೂಡ ಮೇಲ್ ಕೆಳಗೆ ಇಡ್ತಾಳೆ, ಮಂಚದ ಕಾಲ ಮೇಲೆ ಮಂಚ ಕೆಳಗಡೆ ಹಾಗೆ ಹಾಸ್ತಾಳೆ. ಆದ್ರೂ ಕೃಷ್ಣ, ಅವನಿಗೆ ಗೊತ್ತಾಗತ್ತೆ ಅವನು ಭಾವಗ್ರಾಹಿ ಜನಾರ್ದನ. ಅವನಿಗೆ ವಿಲಾಸಿ ಭೋಗ ಅದೆಲ್ಲ ಬೇಕಂತಿಲ್ಲ. ಅವನು ನೋಡುದು ಕೇವಲ ಭಾವ. ಎಷ್ಟೊಂದು ನೀವು ಚಿನ್ನದ ತಟ್ಟೆಯಲ್ಲಿ ತಿಂಡಿ ಕೊಡ್ತೀರಾ, ಅಥವಾ ಬೆಳ್ಳಿ ತಟ್ಟೆಯಲ್ಲಿ ಕೊಡ್ತೀರಾ, ಅಥವಾ ಎಲೆಯಲ್ಲಿ ಕೊಡ್ತೀರಾ, ಅದು ನೋಡೋದಿಲ್ಲ. ಅವನು ಆ ಭಕ್ತರು ಕೊಡುವಂತಹ ಭಾವವನ್ನು ನೋಡೋದು. ಕೃಷ್ಣನಿಗೆ ಗೊತ್ತಾಗತ್ತೆ ಇವಳಿಗೆ ಅತೀವ ಆನಂದ ಆಗಿದ್ರಿಂದ ಏನ್ ಮಾಡ್ಬೇಕಂತಲೇ ತೋಚ್ತಾ ಇಲ್ಲ ಅಂತ. ಆ ಒಂದು ಉಲ್ಟಾ ಮಂಚದಲ್ಲಿ ಕೃಷ್ಣ ಕುತ್ಕೊಳ್ತಾನೆ. ಅವಳು ತುಂಬಾ ಪ್ರೀತಿಯಿಂದ ಕೃಷ್ಣನಿಗೆ ಬಾಳೆಹಣ್ಣು ಕೊಡುವ ಅಂತ ಹೋಗ್ತಾಳೆ. ಬಾಳೆಹಣ್ಣು ಕೊಡ್ಬೇಕಾದ್ರೆ ಅವಳು ಬಾಳೆಹಣ್ಣು ಸಿಪ್ಪೆ ಕೊಟ್ಟು ಸುಲಿದು ಸುಲಭವಾಗಿ ಕೊಡುವ ಅಂತ ಬಾಳೆಹಣ್ಣು ಸಿಪ್ಪೆ ಸುಲಿತಾಳೆ. ಖುಷಿಯಲ್ಲಿ ಬಾಳೆಹಣ್ಣನ್ನು ಬಿಸಾಕ್ತಾಳೆ, ಸಿಪ್ಪೆಯನ್ನು ಕೃಷ್ಣನಿಗೆ ಅರ್ಪಿಸ್ತಾಳೆ. ಆದ್ರೆ ಕೃಷ್ಣನಿಗೆ ಅವಳ ಒಂದು ಶುದ್ಧವಾದ ಪ್ರೀತಿಯಿಂದ ಎಷ್ಟು ಖುಷಿ ಆಗುತ್ತಂದ್ರೆ ಆ ಸಿಪ್ಪೆಯನ್ನು ಕೃಷ್ಣ ತಿಂತಾನೆ. ಅಷ್ಟ್ರಲ್ಲಿ ವಿದುರ ಬರ್ತಾ ಇದ್ದ. ವಿದುರನ್ಗೆ ನೋಡಿ ಸೀನು ತುಂಬಾ ಏನೋ ಆಗುತ್ತೆ, ಕನ್ಫ್ಯೂಸ್ ಆಗುತ್ತೆ, ಏನಪ್ಪ ಇದು, ಇವಳು ಸಿಪ್ಪೆ ಕೊಡ್ತಿದ್ದಾಳಲ್ಲ ಅಂತ. ಕೃಷ್ಣ ಬಂದಿದ್ ನೋಡಿ ಅತೀವ ಆನಂದ ಆಗುತ್ತೆ. ಹಾಗೆ ದುರ್ಯೋಧನನ ಒಂದು ವಿಲಾಸಿ ಜೀವನ, ಭಕ್ಷ್ಯ ಭೋಜ್ಯಗಳಿದ್ರು
ಕೃಷ್ಣ ಅದಕ್ಕೆ ಒಲಿಲಿಲ್ಲ. ಕೃಷ್ಣ ಕೇವಲ ಸಿಪ್ಪೆ ಕೊಟ್ರು ತುಂಬಾ ಪ್ರೀತಿಯಿಂದ ಸ್ವೀಕರಿಸಿದ. ಹಾಗೆ ಕೃಷ್ಣ ಭಾವಗ್ರಾಹಿ ಜನಾರ್ದನ ಅಂತ ಕೃಷ್ಣನಿಗೆ ಹೇಳಿದ್ದಿದೆ. ಚೈತನ್ಯ ಭಾಗವತದಲ್ಲಿ ಒಂದು ಶ್ಲೋಕ ಬರುತ್ತೆ. ಅದರಿಂದ ಈ ಭಾವಗ್ರಾಹಿ ಜನಾರ್ದನ ಅಂತ ಒಂದು ವಿಷಯವನ್ನು ಹೇಳಿದಿದೆ. ಅದು ಶ್ಲೋಕ ಏನು, ಮೂರ್ಖೋ ವದತಿ ವಿಷ್ಣಾಯ ಧೀರೋ ವದತಿ ವಿಷ್ಣವೇ ಉಭಯೋಸ್ತು ಸಮಂ ಪುಣ್ಯಂ ಭಾವಗ್ರಾಹಿ ಜನಾರ್ದನ. ಮೂರ್ಖ ವಿಷ್ಣಾಯ ನಮಃ ಅಂತ ಹೇಳ್ಬೋದು. ಅಥವಾ ಪಂಡಿತರು ಅಥವಾ ಗೊತ್ತಿರುವವರು ಕರೆಕ್ಟ್ ಆಗಿ ಓಂ ವಿಷ್ಣವೇ ನಮಃ ಅಂತ ಹೇಳ್ಬೋದು. ವಿಷ್ಣಾಯ ನಮಃ ಗ್ರಾಮ್ಯಾಟಿಕಲಿ ತಪ್ಪು, ವ್ಯಾಕರಣ ತಪ್ಪು ಅದು ವಿಷ್ಣಾಯ ನಮಃ ಅಂತ ಹೇಳಿದ್ರೆ. ಆದ್ರೂ ಕೂಡ ಇಬ್ಬರಿಗೂ ಸಮವಾದ ಒಂದು ಪುಣ್ಯ ಲಭಿಸುತ್ತದೆ. ಪುಣ್ಯ ಅಂದ್ರೆ ಅವರಿಗೆ ಆ ಒಂದು ಏನು ಲಭಿಸ್ಬೇಕು ಪುಣ್ಯ, ಅದು ಇಬ್ಬರಿಗೂ, ಇವನ್ ತಪ್ಪು ಹೇಳಿದ ಅಂತ ಇವನಿಗೆ ಕಡಿಮೆ ಪುಣ್ಯ ಲಭಿಸುವುದಿಲ್ಲ. ಇಬ್ಬರಿಗೂ ಸರಿಯಾದ ಪುಣ್ಯ ಲಭಿಸ್ತದೆ. ಯಾಕಂದ್ರೆ ಕೃಷ್ಣ ಭಾವಗ್ರಾಹಿ ಜನಾರ್ದನ. ಇಬ್ಬರಿಗೂ ವಿಷ್ಣುವಿನ ಹೆಸರು ಹೇಳಬೇಕು ಅಂತ ಒಂದು ಭಾವ ಇರೋದ್ರಿಂದ ಇಬ್ಬರಿಗೂ ಸಮಾನವಾದ ಪುಣ್ಯ ಸಿಗುತ್ತದೆ. ಅವನು ಪಾಂಡಿತ್ಯವನ್ನಾಗಲಿ ಹೇಳುವ ಒಂದು ಶಬ್ದವನ್ನಾಗಲಿ ನೋಡುವುದಿಲ್ಲ, ಆ ಭಗವಂತ ನೋಡುವುದಿಲ್ಲ, ಅವನು ಕೇವಲ ಭಾವ ನೋಡುವುದು. ಆದ್ರಿಂದ ಎಷ್ಟೋ ಜನ ಶೋ ಆಫ್ ಮಾಡ್ಲಿಕ್ಕೆ, ತಮ್ಮ ಪ್ರತಿಷ್ಠೆ ತೋರಿಸ್ಲಿಕ್ಕೆ, ಸ್ಟೇಟಸ್ ಅಲ್ಲಿ ಹಾಕ್ಲಿಕ್ಕೆ, ಬೇರೆಯವರ ನಾನು ಹೀಗೆ ಹೇಳಿದ್ರೆ ನಾನು ಫೇಮಸ್ ಆಗ್ತೇನೆ, ನನಗೆ ಜಾಸ್ತಿ ಫಾಲೋವರ್ಸ್ ಬರ್ತಾರೆ, ಆ ತರ ಒಂದು ಉದ್ದೇಶ ಎಲ್ಲ ಇಟ್ಕೊಂಡ್ರೆ ಖಂಡಿತ ಕೃಷ್ಣ ಒಪ್ಪೋದಿಲ್ಲ. ಕೃಷ್ಣನಿಗೆ ಅದು ಸ್ವೀಕಾರ ಆಗುವುದಿಲ್ಲ, ಕೃಷ್ಣ ಅದನ್ನು ಸ್ವೀಕರಿಸುವುದಿಲ್ಲ. ಆದ್ರೆ ಕೇವಲ ಭಾವ ಇಟ್ಕೊಂಡು ಭಗವಂತನನ್ನು ಸಂಪ್ರೀತಿಗೊಳಿಸುವಂತ ಭಾವ ಮಾತ್ರ ಇಟ್ಕೊಂಡ್ರೆ ಕೃಷ್ಣ ಖಂಡಿತವಾಗಿ ಸ್ವೀಕರಿಸ್ತಾನೆ. ಅದ್ರಲ್ಲಿ ಎಷ್ಟೇ ತಪ್ಪು ಒಪ್ಪುಗಳಿರ್ಲಿ. ನಾರದ ಮುನಿಗಳು ವೇದವ್ಯಾಸರಿಗೆ ಹೇಳ್ತಾರೆ, ತದ್ವಾ ವಿಸರ್ಗೋ ಜನತಾಗ ವಿಪ್ಲವೋ ಯಸ್ಮಿನ್ ಪ್ರತಿ ಶ್ಲೋಕಂ ಅಬದ್ಧವತ್ಯಪಿ. ಶ್ಲೋಕದಲ್ಲಿ ಅಬದ್ಧ ತಪ್ಪಿದ್ರು, ವ್ಯಾಕರಣ ಮಿಸ್ಟೇಕ್ ಇದ್ರು, ಶ್ಲೋಕ ಓದುವಾಗ ಬರೆಯುವಾಗ ತಪ್ಪಿದ್ರೂ ಪರವಾಗಿಲ್ಲ, ಆ ಭಗವಂತನನ್ನು ಸಂಪ್ರೀತಿಗೊಳಿಸುವಂತಹ ಒಂದು ಭಾವ ಇದ್ರೆ ಸಾಕು ಅಂತೆ. ಈಗ ಭಾಗವತ ನಾವು ಕೊಡುವಾಗ ಎಷ್ಟೋ ಜನ ಕೇಳ್ತಾರೆ, ನನ್ಗೆ ಓದ್ಲಿಕ್ಕೆ ಬರುದಿಲ್ಲ ಶ್ಲೋಕ ಅಂತ. ಓದ್ಲಿಕ್ಕೆ ಬರದಿದ್ರೂ ಪರವಾಗಿಲ್ಲ, ಓದ್ಬೇಕು. ತಪ್ಪಾದ್ರೂ ಪರವಾಗಿಲ್ಲ, ಓದಿ 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 ಸರಿಯಾಗೋದು. ಭಗವಂತನನ್ನು ಸಂಪ್ರೀತಿಗೊಳಿಸುವಂತಹ ಓದಿದ್ರೆ ಅವನಿಗೆ ಖುಷಿ ಆಗುತ್ತೆ ಅಂತ ಒಂದು ವಿಷಯ ಗೊತ್ತಿದ್ರೆ ಸಾಕು. ಓದ್ಲಿಕ್ಕೆ ಮಾಡುವಂತಹ ಪ್ರಯತ್ನ ಅವನನ್ನು ಸಂತುಷ್ಟನನ್ನಾಗಿ ಮಾಡುತ್ತದೆ. ಹೇಗೆ ಆ ವಾನರ ಸೈನ್ಯ ರಾಮೇಶ್ವರದಲ್ಲಿ ರಾಮಸೇತು ಕಟ್ಲಿಕ್ಕೆ ಹೋಗ್ತಾರೆ. ಅವರಿಗೆ ಯಾವುದೇ ಒಂದು ಸೇತುವೆಯನ್ನು ಕಟ್ಟಿಯ ಅಭ್ಯಾಸ ಇರ್ಲಿಲ್ಲ, ಯಾವುದೇ ಒಂದು ಡಿಗ್ರಿ ಪಡೆದಿರ್ಲಿಲ್ಲ, ಏನೂ ಗೊತ್ತಿರ್ಲಿಲ್ಲ. ಆದ್ರೆ ಆ ರಾಮಚಂದ್ರನನ್ನು ಸಂತುಷ್ಟನನ್ನಾಗಿ ಮಾಡಬೇಕು, ಆ ರಾಮಚಂದ್ರನ ಸೇವೆಯಲ್ಲಿ ಭಾಗವಹಿಸಬೇಕು ಅಂತ ಒಂದು ಅತೀವವಾದ ಮನೋಭಾವನೆ ಇದ್ದಿದ್ರಿಂದ ಅವರಿಗೆ ಎಷ್ಟೊಂದು ರಾಮಚಂದ್ರ ಅನುಕೂಲ ಮಾಡಿಕೊಟ್ಟ ಅಂತ ಅಂದ್ರೆ ಯಾರೂ ಇಷ್ಟು ದಿನ ಊಹಿಸಲು ಆಗದಂತೆ ಆ ಒಂದು ಕಲ್ಲುಗಳನ್ನೇ ತೇಲುವಂತೆ ಮಾಡಿಕೊಟ್ಟ. ಹಾಗೆ ಆ ಭಗವಂತ ಅವರ ಭಾವ ನೋಡ್ತಾನೆ ವಿನಃ ಅವರಿಗೆ ಎಷ್ಟು ಗೊತ್ತಿದೆ ಗೊತ್ತಿಲ್ಲ, ಪಾಂಡಿತ್ಯ ತಪ್ಪು ಒಪ್ಪು ಅದೇ ಏನು ನೋಡಲ್ಲ. ಆದ್ರಿಂದ ನಮ್ಮ ಭಾವ ಹೇಗಿರ್ಬೇಕಂದ್ರೆ ಆ ಕೃಷ್ಣನನ್ನು ಹೇಗಾದ್ರೂ ಮಾಡಿ ಸಂತೃಪ್ತಿ ಪಡಿಸ್ಬೇಕು. ಈ ಭಾಗವತ ಇಟ್ಕೊಂಡ್ರೆ ಅವನಿಗೆ ಸಂತೃಪ್ತಿ ಆಗುತ್ತಾ, ಸರಿ, ಅದನ್ನ ತಗೊಳ್ಳಿಕ್ಕೆ ನಾನ್ ರೆಡಿ. ಓದಿದ್ರೆ ಅವನಿಗೆ ಖುಷಿ ಆಗುತ್ತಾ, ಸರಿ. ನಿತ್ಯಂ ಭಾಗವತ ಸೇವೆ ಮಾಡಿದ್ರೆ ಖುಷಿ ಆಗುತ್ತಾ, ಸರಿ, ಅದಕ್ಕೂ ರೆಡಿ. ಒಂದು ಶ್ಲೋಕ ಓದ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಶ್ಲೋಕ ಅರ್ಧ ಕೂಡ ಆಗ್ಲಿಲ್ಲ ಅಂದ್ರೆ ಶ್ಲೋಕದ ಪಾದ ಅಂದ್ರೆ ಶ್ಲೋಕದ ಒಂದು ಲೈನು ಅಷ್ಟು ಕೂಡ ಓದಿದ್ರೆ ಸಹ ಆ ಭಾಗವತ ಓದಿದ ಹಾಗೆ ಪುಣ್ಯ. ಯಾಕಂದ್ರೆ ಈ ಭಾಗವತ ಏನು ಮುಟ್ತೇವೆ ಅದ್ ನಾವು ಸಾಕ್ಷಾತ್ ಭಗವಂತನನ್ನೇ ಮುಟ್ಟಿದ ಹಾಗೆ. ಆ ಭಾಗವತ ಏನ್ ನೋಡ್ತೇವೆ ಸಾಕ್ಷಾತ್ ಭಗವಂತನ ದರ್ಶನ ಮಾಡಿದಾಗೆ. ಒಂದ್ ವೇಳೆ ಓದ್ಲಿಲ್ಲ ಅಂದ್ರೂ ಆ ಭಾಗವತವನ್ನು ನೋಡಿದ್ದಾಗ ಸಾಕ್ಷಾತ್ ಭಗವಂತನ ದರ್ಶನ ಮಾಡಿದಾಗ ಆಗ್ತದೆ. ಒಂದ್ ವೇಳೆ ಓದಿದ್ರೆ ಅವರಿಗೆ ಪುನರ್ಜನ್ಮನೇ ಇಲ್ಲ ಅಂತೆ. ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನಲ್ಲ, ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋ ವೇತ್ತಿ ತತ್ವತ ತ್ಯಕ್ತ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋರ್ಜುನ. ಯಾರು ನನ್ನ ಜನ್ಮ ಮತ್ತೆ ಕರ್ಮವನ್ನು ತತ್ವತಃ ತಿಳ್ಕೊಳ್ತಾರೆ ಅವರಿಗೆ ಪುನರ್ಜನ್ಮ ಇಲ್ಲ. ಎಲ್ಲಿದೆ ಆ ಜನ್ಮ ಕರ್ಮ ಭಗವಂತನ ಬಗ್ಗೆ? ಆ ಭಗವದ್ಗೀತೆಯಲ್ಲಿ ಎಲ್ಲೂ ಇಲ್ಲ. ಆ ಭಗವಂತ ಕೃಷ್ಣ ಅಲ್ಲಿಂದ ಭಾಗವತವನ್ನು ರೆಫರ್ ಮಾಡ್ತಾ ಇದ್ದಾನೆ. ಭಾಗವತ ಓದಿ, ಭಾಗವತದಲ್ಲಿ ಭಗವಂತನ
ಸಂಪೂರ್ಣ ಒಂದು ಕಲಿಯುಗದ ಜನರಿಗೆ ಎಷ್ಟು ಬೇಕು ಅಷ್ಟು ಭಗವಂತನ ಬೇರೆ ಬೇರೆ ಅವತಾರ, ಬೇರೆ ಬೇರೆ ಲೀಲೆ, ಅವನ ಭಕ್ತರ ಕಥೆಗಳು, ಅದರ ಮುಖಾಂತರ ಅವನ ತತ್ವಗಳ ಮುಖಾಂತರ ಕಥೆಗಳನ್ನು ನಿರೂಪಿಸಲಾಗಿದೆ ವೇದವ್ಯಾಸರ ಮುಖಾಂತರ. ಅಂತಹ ಒಂದು ಕಥೆ ಯಾರಾದ್ರೂ ಕೇಳಿದ್ರೆ ಅವರಿಗೆ ಪುನರ್ಜನ್ಮನೇ ಇಲ್ಲ ಅಂತೆ. ಆದ್ರಿಂದ ನಾವು ಯೂಶ್ವಲಿ ವೈಷ್ಣವರು ಪರ ದುಃಖಿ, ಬೇರೆಯವರ ದುಃಖಕ್ಕೆ ದುಃಖ ಪಡ್ತಾರೆ. ಆದ್ರಿಂದ ನಾವ್ ಏನ್ ಮಾಡ್ಬೇಕು, ಬೇರೆಯವರಿಗೂ ಕೂಡ ಪುನರ್ಜನ್ಮ ಇಲ್ಲದಂತಹ ಒಂದು ಭಾಗ್ಯ ಬೇಕು ಅಂತ ಅಂದ್ರೆ ಅವರಿಗೂ ಈ ಭಾಗವತದಂತಹ ಕಥೆಗಳನ್ನ ಆಸ್ವಾದಿಸುವ ತನಕ ಅವರು ತಮ್ಮ ಜೀವನದಲ್ಲಿ ಸಂತೃಪ್ತಿ ಪಡುವುದಿಲ್ಲ. ಆದ್ರಿಂದ ಅವರಿಗೂ ಇಂತಹ ಒಂದು ಮಹಿಮಾಮೃತವಾದ ಭಾಗವತ ರಸಾಮೃತದ ಬಗ್ಗೆ ಹೇಳುವಂತಹ ಒಂದು ಕರುಣೆ ತೋರಿಸ್ಬೇಕು ನಾವು. ಪರ ದುಃಖಿ, ಅಯ್ಯೋ ಪಾಪ ಎಷ್ಟು ಕಷ್ಟ ಪಡ್ತಾ ಇದ್ದಾರಂತ ಖಾಲಿ ಮನೆಯಲ್ಲಿ ಕೂತ್ಕೊಂಡು ನಾವು ಹತ್ರ ಸಾಕಾಗಲ್ಲ. ಅದಕ್ಕೆ ನಮ್ಗೆ ಚೈತನ್ಯ ಮಹಾಪ್ರಭುಗಳು ಬಂದು ಕೊಟ್ಟಂತಹ ಆದೇಶವೇ ಯಾರೇ ದೇಖೋ ತಾರೇ ಕಹ ಕೃಷ್ಣ ಉಪದೇಶ್. ಯಾರು ಸಿಗ್ತಾರೆ ಅವರಿಗೆ ಏನ್ ಹೇಳಿ, ಕೃಷ್ಣನ ಉಪದೇಶ ಹೇಳಿ ಅಂತೆ. ಕೃಷ್ಣನ ಉಪದೇಶ ಏನು ಅಂತ ಪ್ರಭುಪಾದರು ಬ್ರಾಕೆಟ್ ಅಲ್ಲಿ ಬರೀತಾರೆ, ಭಗವದ್ಗೀತಾ ಮತ್ತೆ ಭಾಗವತ. ನಾವು ನೀವು ಎಷ್ಟಂತ ಕ್ಲಾಸ್ ಮಾಡ್ಬೋದು, ದಿನಕ್ಕೆ 1 ಗಂಟೆ ಕ್ಲಾಸ್ ಮಾಡಿದ ಎಷ್ಟೋ ಜನರಿಗೆ ಈ ಟೈಮ್ ಅಲ್ಲಿ ಜಾಯ್ನ್ ಆಗ್ಲಿಕ್ಕೆ ಆಗೋದಿಲ್ಲ. ಅವ್ರಿಗೆ ಆಫೀಸ್ಗೆ ಹೋಗ್ಲಿಕ್ಕಿರುತ್ತೆ, ಕೆಲಸ ಮಾಡ್ಲಿಕ್ಕಿರುತ್ತೆ, ಮಕ್ಕಳಿರುತ್ತೆ, ಮಕ್ಳಿಗೆ ಸ್ಕೂಲ್ ಕಳಿಸ್ಲಿಕ್ಕಿರುತ್ತೆ. ಆದ್ರೆ ಅವ್ರ ಹತ್ರ ಪುಸ್ತಕ ಇದ್ರೆ ಮಧ್ಯರಾತ್ರಿಯೋ, ಮಧ್ಯಾಹ್ನವೋ, ಬೆಳಿಗ್ಗೆಯೋ, ರಾತ್ರಿಯೋ, ಸಾಯಂಕಾಲನೋ ಯಾವಾಗ ಬೇಕಿದ್ರೆ ಅವರು ಓದ್ಬೋದು. ಡೈರೆಕ್ಟ್ ವೇದವ್ಯಾಸರಿಂದ, ಡೈರೆಕ್ಟ್ ಕೃಷ್ಣನಿಂದ ಕೇಳ್ಬೋದು. ಹಾಗೆ ಎಲ್ಲರಿಗೆ ನಾವು ಭಗವಂತನ ಒಂದು ಈ ಭಾಗವತವನ್ನೇ ಕೊಟ್ರೆ ಪ್ರಭುಪಾದ್ರೆ ಎಲ್ಲಾ ಪುಸ್ತಕಗಳು ಇದರ ಒಂದು ಡೆರಿವೇಟಿವ್, ಇದರದ್ದೇ ಒಂದು ಪಾರ್ಟ್, ಆದ್ರಿಂದ ಎಲ್ಲಾ ಕೊಟ್ಟ ಹಾಗೆ. ಹಾಗೆ ಪ್ರಭುಪಾದ್ರು ಹೇಳ್ತಾರೆ, ಪ್ರತಿಯೊಬ್ಬರು ಗೌರವಾನ್ವಿತ ವ್ಯಕ್ತಿಗಳ ಮನೆಯಲ್ಲಿ ಭಗವದ್ಗೀತೆ, ಭಾಗವತ ಮತ್ತೆ ಚೈತನ್ಯ ಚರಿತಾಮೃತ ಇರ್ಬೇಕು ಅಂತೆ. ಹಾಗೆ ಖಾಲಿ ಗೌರವಾನ್ವಿತರ ಮನೆಗೆ ಎರಡೂ ಇರ್ಬೇಕು. ಹಾಗೆ ನಾವು ಜಾಸ್ತಿ ಇದನ್ನು ಪ್ರಮೋಟ್ ಮಾಡ್ಬೇಕು, ಇದನ್ನು ಎಲ್ಲರಿಗೂ ಹೇಳ್ಬೇಕು. ಯಾಕಂದ್ರೆ ಈ ಭಾಗವತವನ್ನು ಇಟ್ಕೊಳ್ಳುವ ತನಕ ಅವರ ಜೀವನದಲ್ಲಿ ಸಫಲತೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಕೃಷ್ಣ ಹೇಳ್ತಾನೆ, ವಿದ್ಯಾ ಭಾಗವತಾವಧಿ. ವಿದ್ಯೆ ಯಾವಾಗ ಸಂಪೂರ್ಣ ಆಗ್ತದಂತೆ, ಯಾವಾಗ ಭಾಗವತ ಓದ್ತಾರ ಆಗ ವಿದ್ಯೆಯ ಪರಮಾವಧಿ, ವಿದ್ಯೆ ಕಲ್ತದ್ದು ಸಾರ್ಥಕ ಆಗ್ತದೆ. ಆದ್ರಿಂದ ಎಷ್ಟೇ PhD ಮಾಡಿರ್ಲಿ, ಜನ್ಮೈಶ್ವರ್ಯ ಶ್ರುತ ಶ್ರೀಬಿ, ಅಥವಾ ಎಷ್ಟೇ ಒಂದು ಅವರು ಶ್ರೀಮಂತರಾಗಿರ್ಲಿ, ಎಷ್ಟೇ ಒಂದು ಸೌಂದರ್ಯ ಇರ್ಲಿ, ಎಷ್ಟೇ ಒಂದು ಫೇಮಸ್ ಆಗಿರ್ಲಿ, ಏನಿದ್ರು ಅವರು ಭಾಗವತ ಓದುವ ತನಕ ಅದು ಸಂತುಷ್ಟತೆ ಅವರಿಗೆ ಬರುವುದಿಲ್ಲ. ವೇದವ್ಯಾಸರಿಗೂ ಕೂಡ ಅಷ್ಟೊಂದು ವೇದಗಳನ್ನು ವಿಭಜನೆ ಮಾಡಿದ್ರು, ಉಪನಿಷತ್ತು ಬರೆದ್ರು, ಬ್ರಹ್ಮಸೂತ್ರ ಬರೆದ್ರು, 17 ಪುರಾಣ ಬರೆದ್ರು, ಉಪಪುರಾಣ ಬರೆದ್ರು, ಅವರಿಗೇನೆ ಸಂತೃಪ್ತಿ ಸಿಗ್ಲಿಲ್ಲ ಅಂತೆ. ನಾರದ ಮುನಿಗಳು ಬೈತಾರೆ, ಯಾವಾಗ ನೀನು ಭಾಗವತ ಬರೀತೀಯ, ಕೇವಲ ಭಗವಂತನ ನಾಮ ರೂಪ ಗುಣ ಲೀಲೆಗಳನ್ನು ವಿವರಿಸ್ತೀಯ, ಅಲ್ಲಿ ತನಕ ನಿನಗೆ ಸಂತೃಪ್ತಿ ಸಿಗುವುದಿಲ್ಲ, ಬರೀ ಈಗ ಭಾಗವತ ಅಂತ. ಹಾಗೆ ಭಾಗವತ ಬರೆದ ಮೇಲೆ ವೇದವ್ಯಾಸರು ಎಷ್ಟೊಂದು ಸಂತೃಪ್ತರಾದ್ರಂತೆ. ಅದರ ಮೇಲೆ ಯಾವುದೇ ಒಂದು ಶ್ಲೋಕ ಬರೀಲಿಲ್ಲ. ಹಾಗೆ ವೇದವ್ಯಾಸರ ಜೀವನದಲ್ಲೇ ಭಗವಂತನ ಅವತಾರ, ಅವರಿಗೇನೆ ಭಾಗವತ ಬರುವ ತನಕ ಸಂತೃಪ್ತಿ ಇರ್ಲಿಲ್ಲ. ಹಾಗೆ ನಿಮ್ಮ ಕಲಿಯುಗದ ಜನರ ಬಗ್ಗೆ ಹೇಳುವುದೇನಿದೆ, ಭಾಗವತ ಹೋಗುವ ತನಕ ಅವರಿಗೆ ಸಂತೃಪ್ತಿ ಸಿಗುವುದಿಲ್ಲ. ಹಾಗೆ ಈ ಶುಕಮುನಿಗಳು, ಈಗ ಶುಕಮುನಿಗಳನ್ನು ಪರೀಕ್ಷಿತ ಕೇಳ್ತಾರೆ, ನನಗೆ ಈಗ ಮೈತ್ರೇಯ ವಿದುರರ ಒಂದು ಸಂವಾದ ಎಲ್ಲಿ ನಡೀತು, ಹೇಗೆ ನಡೀತು, ಅದರ ಬಗ್ಗೆ ಸ್ವಲ್ಪ ಹೇಳಿ ಅಂತ. ಹಾಗೆ ನೋಡಿ, ನಿಮ್ಗೆ ಯಾವಾಗಲೂ ಪ್ರಶ್ನೆ ಬಂದಾಗ ಅದನ್ನು ಸರಿಯಾದ ನಿಜವಾದ ಗುರುಗಳನ್ನು ಸಂಪರ್ಕಿಸಿ ನಾವು ಅದಕ್ಕೆ ಉತ್ತರ ಪಡಿಬೇಕು. ಇಲ್ಲ ಅಂದ್ರೆ ನಮಗೆ ಮಿಸ್ಡೈರೆಕ್ಷನ್, ತಪ್ಪಾದ ಒಂದು ಮಾರ್ಗದರ್ಶನ ಸಿಗುತ್ತೆ. ಈಗೆಲ್ಲ ನಾವು ನೋಡ್ಬೋದು, ಎಷ್ಟೋ ಜನ ಅಕ್ಕಪಕ್ಕದ ಮನೆಯವರು ಅದು ಹೇಳಿದ್ರು, ಇದು ಹೇಳಿದ್ರು, ಅದು ಮಾಡಿ, ಇದು ಮಾಡಿ, ಏನೆಲ್ಲ ಮಾಡ್ಕೊಂಡು ಜೀವನವನ್ನು ವ್ಯರ್ಥ ಮಾಡ್ತಾ ಇರ್ತಾರೆ. ಆದ್ರೆ ಏನಾದ್ರು ಪ್ರಶ್ನೆ ಬಂದ್ರೆ ಗೂಗಲ್ ಕೇಳೋದು, ಯೂಟ್ಯೂಬ್ ಕೇಳೋದು, ಆತರ ನಡೆದು ಬಿಟ್ಟಿದೆ. ಆದ್ರೆ ನಿಜವಾಗಿ ನಾವು ಹೇಗೆ ಮಾಡ್ಬೇಕು, ಪ್ರಶ್ನೆ ಬಂದ್ರೆ ಆ ಪ್ರಶ್ನೆಯನ್ನು ಆಧ್ಯಾತ್ಮಿಕವಾದ ಗುರುವಿನಿಂದ ಕೇಳಿ ಜೀವನದ ಆಧ್ಯಾತ್ಮಿಕ ಅರಿವಿನ ಉನ್ನತ ನೆಲೆಯನ್ನು ಅರಿಲಿಕ್ಕೆ ಪ್ರಯತ್ನಿಸಬೇಕು. ಹಾಗೆ ಪರೀಕ್ಷಿತ ಮಹಾರಾಜ ಪ್ರಶ್ನೆಯನ್ನು ಶುಕದೇವ ಗೋಸ್ವಾಮಿ ಅವರ ಬಳಿ ಕೇಳ್ತಾನೆ. ಆಗ ಈ ವಿಷಯವನ್ನು ಸೂತ ಮುನಿಗಳು ಹೇಳ್ತಾರೆ. ಅವರು ಹೇಳ್ತಾರೆ, ಶುಕ ಮುನಿಗಳು ಮಹಾ ಅನುಭವಿಗಳಾಗಿದ್ದರು,
ಮತ್ತೆ ಆ ಪರೀಕ್ಷಿತ ಮಹಾರಾಜನಿಂದ ಸಂತುಷ್ಟರಾಗಿದ್ದರು. ಪ್ರಶ್ನೆ ಕೇಳಿದಾಗ ಆ ಶುಕ ಮುನಿಗಳಿಗೆ ಇನ್ನೂ ಜಾಸ್ತಿ ಖುಷಿ ಆಗ್ತಾ ಇತ್ತು. ಯಾಕಂದ್ರೆ ಆ ಪ್ರತಿಯೊಂದು ಪ್ರಶ್ನೆಯು ಕೃಷ್ಣನಿಗೆ ಸಂಬಂಧಪಟ್ಟಿದ್ದಾಗಿದ್ರಿಂದ ಈ ಪ್ರಶ್ನೆಯಿಂದ ಕೇವಲ ಕೇಳುಗ ಮಾತ್ರ ಅಲ್ಲ, ಮುಂದೆ ಕೂಡ ಫ್ಯೂಚರ್ ಇನ್ನು ಭವಿಷ್ಯದಲ್ಲೂ ಕೂಡ ಎಷ್ಟೋ ಜನರು ಈ ಪ್ರಶ್ನೋತ್ತರಗಳಿಂದ ಫಲಾನುಭವಿಸ್ತಾರೆ. ಅವರ ಜನ್ಮ ಕರ್ಮಗಳೇ ಅವರ ಒಂದು ಪುಣ್ಯ ಪಾಪಗಳೆಲ್ಲ ಕ್ಷಯಿಸಿ ಎಲ್ಲ ಪುನರ್ಜನ್ಮ ಇಲ್ಲದಂತಹ ಒಂದು ಧಾಮಕ್ಕೆ, ಭಗವಂತನ ಧಾಮಕ್ಕೆ ಹೋಗ್ತಾರೆ ಅಂತ ಅವ್ರಿಗೆ ಆಲ್ರೆಡಿ ಗೊತ್ತಿದ್ರಿಂದ ಪ್ರಶ್ನೆ ಕೇಳಿದಾಗ ತುಂಬಾ ಒಂದು ಸಂತೃಪ್ತರಾಗ್ತಿದ್ರು. ಹಾಗೆ ಅವರು ಹೇಳ್ತಾರೆ ಸೂತ ಮುನಿಗಳು ಶೌನಕಾದಿ ಋಷಿಗಳಿಗೆ, ದಯವಿಟ್ಟು ಈ ನಾನು ಹೇಳ್ತಾ ಇದ್ದೇನಲ್ಲ ಈ ವಿಷಯಗಳನ್ನು ಶ್ರದ್ಧೆಯಿಂದ ಕೇಳಿ ಅಂತ. ಹಾಗೆ ಶುಕ ಮುನಿಗಳು ಮುಂದುವರಿಸ್ತಾರೆ. ಅವರು ಪುನಃ ಇದೇ ಒಂದು ವಿಷಯ ಹೇಳ್ತಾರೆ. ಏನು ಇವತ್ ನಾವ್ ಅಷ್ಟೇ ನೋಡೋದು 24ನೇ ಶ್ಲೋಕ ತನಕ. ಏನು ಅಂತಂದ್ರೆ ವಿದುರ ಯಾಕೆ ತನ್ನ ಆಸ್ಥಾನವನ್ನು, ತನ್ನ ಅರಮನೆಯನ್ನು ಬಿಟ್ಟು ಹೋದ ಅಂತ ಅದರ ಒಂದು ಬ್ಯಾಕ್ ಗ್ರೌಂಡ್ ಆಲ್ರೆಡಿ ನಿಮ್ಗೆಲ್ಲ ಗೊತ್ತು. ಇದನ್ನೇ ನಾವು ಪುನಃ ನೋಡ್ತೇವೆ. ಮತ್ತೆ ವಿದುರ ಮತ್ತೆ ಉದ್ಧವರ ಒಂದು ಮಿಲನ ನಡೆಯುತ್ತೆ. ಆಮೇಲೆ ಆ ಉದ್ಧವ ತುಂಬಾ ಪ್ರಾಯದಲ್ಲಿ ತುಂಬಾ ಸಣ್ಣವ. ವಿದುರ ತನ್ನ ತಂದೆ ತರ ಇದ್ದಿದ್ರಿಂದ ವಿದುರನಿಗೆ ಗುರುವಾಗಿ ಉದ್ಧವ ಆಗಲು ಒಪ್ಪಿಕೊಳ್ಳುವುದಿಲ್ಲ. ಆದ್ರಿಂದ ಉದ್ಧವರು ಹೇಳ್ತಾರೆ, ನೀನು ಮೈತ್ರೇಯ ಮುನಿಗಳನ್ನು ಸಂದರ್ಶಿಸುವುದು ಒಳ್ಳೆಯದು. ನಿಮ್ಮ ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಅವರು ನೀಡ್ತಾರೆ. ಒಂದ್ಸಲ ದ್ವಾಪರ ಯುಗ ಎಂಡ್ ಆಗುವಾಗ ಇನ್ನೇನು ಕೃಷ್ಣ ತನ್ನ ಸ್ವಧಾಮಕ್ಕೆ ಹೊರಳಿಕ್ಕಿದ್ದಾನೆ. ಆಗ ಕೃಷ್ಣ ಉದ್ಧವ ಕೃಷ್ಣನ ಹತ್ರ ಮಾತಾಡ್ಲಿಕ್ಕಂತ ಬರ್ತಾನೆ. ಆ ಉದ್ಧವ ಮತ್ತೆ ಕೃಷ್ಣನ ನಡುವೆ ನಡೆದಂತಹ ಸಂವಾದವನ್ನು ಅಲ್ಲೇ ಪಕ್ಕದಲ್ಲಿ ಆ ಮೈತ್ರೇಯ ಋಷಿಗಳು ಕೂಡ ಕುತ್ಕೊಂಡು ಕೇಳ್ತಾರೆ. ಆದ್ರೆ ಅವರು ಮೈತ್ರೇಯರು ಏನು ಮಾತಾಡುದಿಲ್ಲ, ಅಥವಾ ಕೃಷ್ಣ ಮೈತ್ರೇಯರ ಬಳಿ ಏನು ಮಾತಾಡುದಿಲ್ಲ. ಆದ್ರೆ ಆ ಕೃಷ್ಣ ಹೇಳ್ತಾನೆ, ಈ ನಮ್ಮ ನಡುವೆ ನಡೆದಂತಹ ಉದ್ಧವ ಕೃಷ್ಣನ ನಡುವೆ ನಡೆದಂತಹ ಈ ಸಂವಾದ ಏನಿದೆ, ಮುಂದೆ ಇದೇ ಸಂವಾದ ಈ ಮೈತ್ರೇಯರು ವಿದುರನಿಗೆ ಹೇಳ್ತಾರೆ ಅಂತ ಆಲ್ರೆಡಿ ಕೃಷ್ಣ ಇದನ್ನು ಪ್ರೆಡಿಕ್ಟ್ ಮಾಡಿರ್ತಾನೆ. ಆ ಸಮಯದಲ್ಲಿ ಉದ್ಧವ ಕೇಳ್ತಾನೆ, ಕೃಷ್ಣ, ಈ ದ್ವಾಪರ ಯುಗ ನೀನ್ ಬಿಟ್ಟು ಹೋದ್ರೆ ಕಲಿಯುಗದ ಜನರ ಭಕ್ತರ ಅವಸ್ಥೆ ಏನು? ನೀನಿಲ್ಲ ಅಲ್ಲ, ಯಾವ ರೂಪದಲ್ಲಿ ನೀನ್ ಅವರಿಗೆ ಸಿಗ್ತೀಯ? ಭಕ್ತರು ಹೇಗೆ ಭಕ್ತಿ ಮಾಡ್ಬೇಕು ಅಂತ ಕನಿಕರ ಪಟ್ಕೊಂಡು ಪ್ರಶ್ನೆ ಕೇಳ್ತಾನೆ ಉದ್ಧವ ಕೃಷ್ಣನಿಗೆ. ಅದಕ್ಕೆ ಕೃಷ್ಣ ಹೇಳ್ತಾನೆ, 3ನೇ ಅಧ್ಯಾಯ 1ನೇ ಸ್ಕಂದ, ಕೃಷ್ಣೇ ಸ್ವಧಾಮೋಪಗತೆ ಧರ್ಮ ಜ್ಞಾನಾದಿಭಿ ಸಹ ಕಲವು ನಷ್ಟ ದೃಶಾಮೇಶ ಪುರಾಣಾರ್ಕೋಧನೋದಿತ. ಕೃಷ್ಣ ಸ್ವಧಾಮಕ್ಕೆ ಯಾವಾಗ ಹೋಗ್ತಾನೆ, ಆಗ ಧರ್ಮ ಮತ್ತೆ ಜ್ಞಾನದ ಸಮೇತ ಕೃಷ್ಣ ಪುರಾಣ ರೂಪದಲ್ಲಿ ಆ ಕಲವು ನಷ್ಟ ದೃಶಾಮೇಶ, ಕಲಿಯುಗದ ಒಂದು ಅಂಧಕಾರವನ್ನು ಹೋಗಲಾಡಿಸಲು ಪುರಾಣದ ರೂಪದಲ್ಲಿ ಉದಯಿಸ್ತೇನೆ ಅಂತೆ. ಯಾವ ಪುರಾಣ ಅದು? ಶ್ರೀಮದ್ ಭಾಗವತ ಮಹಾಪುರಾಣ ಪುರಾಣದ ರೂಪದಲ್ಲಿ ಉದಯಿಸ್ತಾನಂತೆ. ಇದ್ರಲ್ಲಿ ಏನಿದೆ? ಧರ್ಮ ಜ್ಞಾನ ಸಮೇತ ಸಾಕ್ಷಾತ್ ಕೃಷ್ಣ ಇದ್ದಾನೆ. ಪುರಾಣದ ರೂಪದಲ್ಲಿ ಬಂದು ಕಲಿಯುಗದ ಜನರ ಒಂದು ಅಂಧಕಾರವನ್ನು ನಾಶ ಮಾಡ್ತೇನೆ ಅಂತೆ. ಕಲಿಯುಗದ ಜನರಿಗೆ ಗೊತ್ತೇ ಇಲ್ಲ ಅಂಧಕಾರದಲ್ಲಿ ಇದ್ದೇವೆ ಅಂತ. ಅವೆಲ್ಲ ಖಾಲಿ ತಿನ್ನೋದು, ಉಣ್ಣೋದು, ಮಲ್ಗೋದು, ಇದೇ ನಮ್ಮ ಜೀವನ ಅಂತ ಎಣಿಸ್ಕೊಂಡು ಪ್ರತಿಯೊಬ್ಬರ ಜೀವನ ನೋಡಿದ್ರು ಇದರ ಹಿಂದೆಯೇ. ಪ್ರಾಣಿ ಪಕ್ಷಿಗಳು ಕೂಡ ಅಷ್ಟೇ ಮಾಡೋದು, ತಿನ್ನೋದು, ಉಣ್ಣೋದು, ಮಲ್ಗೋದು. ನಾವು ಅಷ್ಟೇ ಮಾಡಿದ್ದು. 84 ಲಕ್ಷ ಯೋನಿ ದಾಟಿ ಬರುವಾಗ್ಲೂ ತಿನ್ನೋದು, ಉಣ್ಣೋದು, ಮಲ್ಗೋದೇ ಮಾಡಿದ್ದು. ಈ ಮಾನವ ಜನ್ಮ ಸಿಕ್ಕಿ ಕೂಡ ಖಾಲಿ ತಿನ್ನೋದು, ಉಣ್ಣೋದು, ಮಲ್ಗೋದೇ ಮಾಡಿದ್ರೆ ನಮಗೂ ಆ ಪ್ರಾಣಿಗಳಿಗೂ ಏನ್ ವ್ಯತ್ಯಾಸ ಇದೆ? ಅದೇ ಕಲಿಯುಗದ ಜನರಿಗೆ ಹೇಳಿದ್ರೆ ಗೊತ್ತಾಗುದಿಲ್ಲ. ಅಂಧಕಾರದಲ್ಲಿದ್ದೀರಾ, ಇದಿಷ್ಟೇ ಜೀವನ ಅಲ್ಲ ಅಂತ ಹೇಳಿದ್ರು ಗೊತ್ತಾಗುದಿಲ್ಲ. ತಮ್ಮ ವಿಲಾಸಿ ತನ್ನ ಇಂದ್ರಿಯ ತೃಪ್ತಿಯನ್ನು ಜಾಸ್ತಿ ಪಡಿಸ್ಲಿಕ್ಕೆ 24 ಗಂಟೆ ಬೇಕಾದ್ರೆ ಪ್ರಯತ್ನಿಸ್ತಾರೆ. ಆದ್ರೆ ಹಾಗಾಗಿ ಅವರಿಗೆಲ್ಲ ನಾವು ತಿಳಿ ಹೇಳ್ಬೇಕು ಇಂತಹ ಒಂದು ಗ್ರಂಥದ ಬಗ್ಗೆ, ನಮ್ಮ ಜೀವನದ ಗುರಿ ಬಗ್ಗೆ. ಹಾಗೆ ಕಲಿಯುಗದಲ್ಲಿ ಈಗ ನೋಡಿ, ಕಾಮಾಲೆ ಬಂದಿರುವವರಿಗೆ ಎಲ್ಲ ಹಳದಿ ಅವರಿಗೆ ಹೇಳಿದ್ರೆ ನಿನ್ನ ಮೈ ಹಳದಿ ಇದೆ ಅಂತ ಅವರಿಗೆ ಗೊತ್ತಾಗುದಿಲ್ಲ. ಎಲ್ಲ ಹಳದಿ ಕಾಣುತ್ತೆ. ಹಾಗೆ ಅವ್ರು ಹೇಳಿಸ್ತಾರೆ ಎಲ್ಲ ಹಳದಿ ಆಗಿದೆ ಅಂತ. ಹಾಗೆ ಅಜ್ಞಾನದಲ್ಲಿರುವ ಕಲಿಯುಗದವರಿಗೆ ಗೊತ್ತಾಗುದಿಲ್ಲ ಅವ್ರ ಅಜ್ಞಾನದಲ್ಲಿದ್ದಾರೆ ಅಂತ. ಅದಕ್ಕೆ ನಾವು ಹೇಳುದು, ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ.
ಆ ಗುರುವಿನ ಒಂದು ಗುರುವಿಗೆ ಸಮರ್ಪಣೆ ಮಾಡುವ ತನಕ ನಮ್ಮ ಜೀವನವನ್ನು ನಮ್ಗೆ ಅಜ್ಞಾನ ಅಂತ ಗೊತ್ತೇ ಆಗುದಿಲ್ಲ, ಅದರಿಂದ ಹೊರಗಡೆ ಬರುವಂತಹ ಒಂದು ಜ್ಞಾನದ ಮಾರ್ಗಸ ಗೊತ್ತಾಗುದಿಲ್ಲ. ಹಾಗೆ ನಾನು ಯಾರು, ನಾನು ಯಾಕೆ ಬಂದದ್ದು, ನನ್ನ ಗುರಿ ಏನು ಅಂತ ಒಂದು ತಿಳಿದುಕೊಳ್ಳುವುದೇ ಮಾನವರ ಒಂದು ಕರ್ತವ್ಯ. ಆ ಒಂದು ವಿವೇಚನಾ ಭಾಗ್ಯ ಇರುವುದು ಕೇವಲ ಮಾನವ ಜೀವಿಗೆ ಮಾತ್ರ. ಅದಕ್ಕೆ ಪುರಂದರದಾಸರು ಹೇಳ್ತಾರೆ, ಮಾನವ ಜನ್ಮ ದೊಡ್ಡದು, ಅದು ಹಾನಿ ಮಾಡಬೇಡಿ ಹುಚ್ಚಪ್ಪ. ನೀವೆಲ್ಲ ಹುಚ್ಚಪ್ಪಗಳಿಗಳು. ಮಾನವ ಜನ್ಮ ದೊಡ್ಡದು. ಎಷ್ಟು? ಏಸು ಕಾಯಂಗಾಳ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ. 84 ಲಕ್ಷದಲ್ಲಿ ಜೀವ ಯೋನಿಗಳಲ್ಲಿ ನಾವು ಎಷ್ಟು ಸಲ ಒಂದೊಂದು ಯೋನಿಗಳಲ್ಲಿ ಬಂದಿದೆ ಗೊತ್ತಿಲ್ಲ. ಅಷ್ಟು ಕಷ್ಟಪಟ್ಟು ಮಾನವ ಶರೀರ ಬಂದಿದೆ. ನಾವೇನ್ ಮಾಡ್ತಾ ಇದ್ದೇವೆ? ನಂದು ನಾನು, ನಂದು ನಾನು, ನಂದು ಅಂತ ಹೇಳ್ಕೊಂಡು ಬಡ್ಕೊಂಡು ನಮ್ ಜೀವನ ಮಾನವ ಶರೀರವನ್ನೇ ದುರುಪಯೋಗ ಮಾಡ್ತಾ ಇದ್ದೇವೆ. ಅದಕ್ಕೆ ಕನಕದಾಸರು ಹೇಳ್ತಾರೆ, ತಾನಲ್ಲ ತನದಲ್ಲ ಆಸೆ ತರವಲ್ಲ. ಆಸೆ ಮಾಡಿದ್ರೆ ಮುಂದೆ ಬಾಹುದಲ್ಲ. ಏನಾಗ್ಬೇಕಂತೆ? ದಾಸನಾಗು ವಿಶೇಷನಾಗು, ದಾಸನಾಗು ಭವ ಪಾಶನೀಗು. ದಾಸನಾಗ್ಬೇಕಂತೆ. ದಾಸನಾಗಿದ್ದಾಗ ಮಾತ್ರ ಈ ಭವ ಪಾಶ ಬಂಧನದಿಂದ ಮುಕ್ತರಾಗ್ಬೋದು. ಆ ಭಗವಂತನ ದಾಸರಾಗುವುದು ಹೇಗೆ, ಆ ಗುರುವಿನ ದಾಸರಾಗುವುದು ಹೇಗೆ, ಎಲ್ಲ ಈ ಭಾಗವತದಲ್ಲಿ ಹೇಳಿದ್ದಿದೆ. ಭವಪಾಶವನ್ನು ಹೇಗೆ ನಿರ್ಮೂಲನೆ ಮಾಡುವುದು, ಈ 3ನೇ ಸ್ಕಂದದ ಕೊನೆಯ ಪಾರ್ಟ್, ಆ ದೇವಹೂತಿ ಕಪಿಲರ ಸಂವಾದದಲ್ಲಿ ನಿಮ್ಮೆಲ್ಲರ ತಾನು ನಾನು ನನ್ನದು ಎಂಬ ಭಾವನೆ ಎಲ್ಲ ಹೋಗುತ್ತೆ. ಆ ಕಪಿಲರ ಸಂವಾದ ಇರೋದೇ ಅಹಂ ಮಮೇತಿ, ನಾನು ನಂದು ಅಂತ ಏನಿದೆ ಅದನ್ನು ತೊಡಿಲಿಕ್ಕಾಗಿ. ಆದ್ರಿಂದ ಈ 3ನೇ ಸ್ಕಂದ ಎಂಡ್ ಆಗೋಷ್ಟರಲ್ಲಿ ನೀವೆಲ್ಲರೂ ಓದಿ ಕೂಡ, ಖಾಲಿ ಕ್ಲಾಸ್ ಕೇಳ್ಕೊಂಡು ಕುತ್ಕೊಳ್ಳೋದಲ್ಲ, ಓದಿ ತಾನಲ್ಲ ತನದಲ್ಲ ಆಗತ್ತೆ. ನೀವೆಲ್ಲ ಓದಿರ್ತೀರಾ, ಆದ್ರೂ ನೋಡಿ ದಾಸನಾಗುವಂತಹ ಒಂದು ಭಾವನೆ ಖಂಡಿತ ಮೂಡುತ್ತೆ. 9ನೇ ಸ್ಕಂಧ ಎಂಡ್ ಬರುವಷ್ಟರಲ್ಲಿ ಅವರು ಕೃಷ್ಣನ ಅಚಂಚಲ ಭಕ್ತರಾಗಿರ್ತಾರೆ ಅಂತ ಪ್ರಭುಪಾದರು ಮುನ್ನುಡಿಯಲ್ಲೇ ತಿಳಿಸ್ತಾರೆ. ಆಮೇಲೆ 10ನೇ ಸ್ಕಂದ ಆವಾಗ ಅವ್ರಿಗೆ ಗೊತ್ತಾಗುತ್ತೆ, ಓ ಕೃಷ್ಣ ಎಷ್ಟು ಮಹಾನ್, ಎಷ್ಟು ಸೃಷ್ಟಿ ಮಾಡಿದ್ದಾನೆ, ಎಷ್ಟು ಭಕ್ತರನ್ನು ಎಷ್ಟು ಆಪದ್ ಬಾಂಧವನ ತರ ಬಂದು ಕಾಪಾಡಿದ್ದಾನೆ ಅಂತೆಲ್ಲ ಗೊತ್ತಾಗಿ, ಮಹಾನ್ ಕೃಷ್ಣ ಹೇಗೆ ಸಣ್ಣ ಒಂದು ಮಗು ಆದ, ಹೇಗೆ ಅವನು ಏನೆಲ್ಲ ಲೀಲೆ ತಾಳಿದ, ಆಗ ಅವನನ್ನು ನಾವು ಇನ್ನು ಎಪ್ರಿಶಿಯೇಟ್ ಮಾಡ್ಲಿಕ್ಕೆ, ಹೊಗಳಿಕ್ಕೆ ಆಗುತ್ತೆ. ಯಾವಾಗ ಈಗ ಒಂದ್ ವೇಳೆ ಮೋದಿ ಎಷ್ಟು ಮಹಾನ್ ಅಂತ ಗೊತ್ತು ನಮ್ಗೆ, ಮನೆಗೆ ಸಣ್ಣ ಮಗುವಾಗಿ ಬಂದಾಗ ಆ ಮೋದಿಯನ್ನು ನೋಡುವ ಒಂದು ಕಣ್ಣೇ ಬೇರೆ. ಅದೇ ಸಾಮಾನ್ಯ ಮಗು ಆಗಿದ್ರೆ ಹೋಗಬಾರು ಅಂತ ನಾವು ಆ ಮಗುವನ್ನು ನೋಡ್ತೇವೆ. ಅದೇ ತರ ಕೃಷ್ಣ ಎಷ್ಟು ಮಹಾನ್ ಅಂತ ಗೊತ್ತಿದ್ರೆ ಅವನು ಇಷ್ಟು ಸಣ್ಣ ಮಗುವಾಗಿ ಬಂದು ಏನು ಗೊತ್ತಿಲ್ಲದ ಹಾಗೆ ಮಾಡಿದಂತಹ ನಟನೆ, ಅದೆಲ್ಲ ನಮ್ಗೆ ತುಂಬಾ ವಿಸ್ಮಯಕಾರಿಯಾಗಿ ಗೊತ್ತಾಗ್ತದೆ. ಈಗ ನೋಡಿ, ಭಾರತದಲ್ಲಿ ಎಲ್ಲರಿಗೂ ಕೃಷ್ಣನ ತುಂಬಾ ಕಥೆಗಳೆಲ್ಲ ಗೊತ್ತು, ಆದ್ರೆ ಆ ತತ್ವ ಸಮೇತ ಅದು ತಿಳ್ಕೊಳ್ಬೇಕಲ್ಲ. ಆ ತತ್ವ ಇರೋದು ಭಾಗವತದಲ್ಲಿ. ಈವನ್ ಅಲ್ಲಿ ರೋಡ್ ಗಲ್ಲಿಯಲ್ಲಿ ಕೂಡ ಎಲ್ಲ ಮುಸ್ಲಿಮರಿಗೆ ಕ್ರಿಶ್ಚಿಯನ್ರಿಗೂ ಸಹ ಕೃಷ್ಣಂದು ಕತೆ ಕೇಳಿದ್ರೆ ಗೋವರ್ಧನಲ್ಲಿ ಎಲ್ಲರಿಗೂ ಗೊತ್ತು. ಆದ್ರೆ ಅದು ತತ್ವ ಏನಿದೆ ಅದು ಭಾಗವತದಲ್ಲಿ ಮಾತ್ರ ಸಿಗುವುದ್ರಿಂದ ಡೈರೆಕ್ಟ್ ಆಗಿ ಓದಿದ್ರೆ ಅದನ್ನ ಅಷ್ಟು ಆಸ್ವಾದನೆ ಮಾಡ್ಲಿಕ್ಕೆ ಆಗುದಿಲ್ಲ. ಅದಕ್ಕಾಗಿ ಇರೋದು ಈ ಭಾಗವತದ 9 ಸ್ಕಂದ. ನೋಡಿ, ಆ ಪರೀಕ್ಷಿತನಿಗೆ ಇದ್ದಿದ್ದ 7 ದಿನ ಡೈರೆಕ್ಟ್ ಆಗಿ ಆಶ್ರಯ ತತ್ವವಾದಂತಹ 10ನೇ ಸ್ಕಂದವನ್ನೇ ಕೃಷ್ಣನ ಬಗ್ಗೆನೆ ಹೇಳ್ಬೋದಿತ್ತ ಪರೀಕ್ಷಿತ ಮಹಾರಾಜನಿಗೆ. ಶುಕದೇವ ಗೋಸ್ವಾಮಿ ಹೇಳಲಿಲ್ಲ. ಅಷ್ಟೂ ದಿನ 6 ದಿನ 5 ದಿನ 9 ಸ್ಕಂದ ಹೇಳಿ, ಅದೂ ಕೂಡ ದಿನ ರಾತ್ರಿ ಊಟ ತಿಂಡಿ ಇಲ್ಲದೆ, ನಿದ್ರೆ ಇಲ್ಲದೆ, ಯಾವುದೇ ಒಂದು ರೆಸ್ಟ್ ಬ್ರೇಕು ಏನು ಇಲ್ಲದೆ ಹೇಳಿ ಆಮೇಲೆ 10ನೇ ಸ್ಕಂದ ಶುರು ಮಾಡಿದ್ದ. ಅದೇ ರೀತಿ ನೀವು ಕೂಡ ನಿತ್ಯಂ ಭಾಗವತ ಸೇವೆಯ ಮಾಡೋಣ. ಪ್ರತಿದಿನ ಭಾಗವತ ಓದುವ ಒಂದು ಸಂಕಲ್ಪ ಇಟ್ಕೊಳ್ಳಿ. ಎಸ್ಪೆಷಲಿ ಈಗ ಪುರುಷೋತ್ತಮ ಮಾಸ ಬರ್ತಾ ಇದೆ, ಮ್ಯಾರಥಾನ್ ರೀಡಿಂಗ್ ಮಾಡಿ. ಅಷ್ಟೇ ಅಲ್ಲ, ಈ ಭಾಗವತದ ಬಗ್ಗೆ ಬೇರೆಯವರಿಗೆ ಪ್ರತಿ ಮನೆಗೆ ಹೋಗಿ ಬಾಗಿಲು ತಟ್ಟಿ ಹೇಳಿ, ಈ ತರ ಒಂದು ಗ್ರಂಥ ಇದೆ, ಅವ್ರು ತಗೊಳ್ಳಿಲ್ಲ ಅಂದ್ರೂ ಪರವಾಗಿಲ್ಲ, ಅವರಿಗೆ ಒಂದು ವಿಷಯ ಗೊತ್ತಾಗುತ್ತಾ ಈ ತರ ಒಂದು ಇದೆ ಅಂತ. ಅಟ್ಲೀಸ್ಟ್ ಒಂದಲ್ಲ ಒಂದಿನ ಅವ್ರು ತಗೊಳ್ತಾರೆ. ನಮ್ಮದು ಏನು ಸಮಯ ವೇಸ್ಟ್ ಆಯ್ತು ಅವ್ರು ತಗೊಳ್ಳಿಲ್ಲ ಅಂತ ನೀವು ಏನು ಬೇಜಾರು ಮಾಡ್ಕೊಳ್ಬೇಡಿ. ಅದು ಒಂದು ಸಂಕೀರ್ತನೆ, ಅದು ಕೃಷ್ಣನ ಬಗ್ಗೆ ಹೇಳುವುದು ನಮ್ಮ ಒಂದು ಕರ್ತವ್ಯ, ಗುರಿ. ಈಗ ಏನಾಯ್ತು, ಧೃತರಾಷ್ಟ್ರ ತನ್ನ ಅಪ್ರಾಮಾಣಿಕ ಪುತ್ರರನ್ನು ಪೋಷಿಸ್ಲು
ಅವನು ಭ್ರಷ್ಟ ಆಕಾಂಕ್ಷೆಗಳಿಂದಾಗಿ ಆ ದುರ್ಯೋಧನ ದುಶ್ಯಾಸನ ಅವರನ್ನೆಲ್ಲ ತುಂಬಾ ಪೋಷಿಸಿದ. ಹಾಗೆ ತನ್ನ ತಂದೆ ಇಲ್ಲದ ತನ್ನ ಸೋದರ ಪುತ್ರ ಪಾಂಡವರ ಪುತ್ರರನ್ನು ಅವನು ಕಾಪಾಡಬೇಕಾಗಿತ್ತು. ಆದ್ರೆ ದುರಾಸೆಯಿಂದ ಅವನೇನ್ ಮಾಡಿದ, ಆ ಪುತ್ರರು ಆಕ್ಚುಲಿ ಹಕ್ಕುಬದ್ಧರಾಗಿ ಆ ಒಂದು ಸಿಂಹಾಸನಕ್ಕೆ ಅಧಿಪತ್ಯ ಪುತ್ರರಿದ್ದಿತ್ತು, ಪಾಂಡವರ ಮಕ್ಕಳದ್ದಿತ್ತು. ಆದ್ರೆ ಎಷ್ಟೋ ಒಂದು ದುರಾಸೆಯಿಂದ ವಂಚನೆ ಮಾಡ್ಲಿ, ಅವರ ಕೊಲೆ ಮಾಡ್ಲಿಕ್ಕೆ ಎಷ್ಟೋ ಒಂದು ಪ್ರಯತ್ನ ಮಾಡ್ತಾನೆ. ಆದ್ರಿಂದ ಆ ಈ ಒಂದು ಅಂಧತ್ವ, ಆಧ್ಯಾತ್ಮಿಕವಾಗಿ ಅಂಧನಾಗಿದ್ದ, ತಾನು ತನ್ನದು ಅಂತ ಮೆರಿತಾ ಇದ್ದ. ಈ ಇಡೀ ಭಾಗವತದಲ್ಲಿ ನೀವು ನೋಡಿದ್ರೆ ಆ ಒಂದು 50 ವರ್ಷ ಆದ್ಮೇಲೆ ಬರುವಂತಹ ಒಂದು ಒಬ್ಬರ ಕತೆ ಅಂದ್ರೆ ಅದು ಧೃತರಾಷ್ಟ್ರದ್ದು ಮಾತ್ರ. ಮತ್ತೆ ಎಲ್ಲರೂ ವಾನಪ್ರಸ್ಥಾಶ್ರಮವೋ ಏನಾದ್ರೂ ಮಾಡ್ಕೊಂಡು, ಯಾರತ್ತೂ ಕತೆ ಬರುದಿಲ್ಲ. ಮೊಮ್ಮಕ್ಕಳನ್ನ ನೋಡ್ಕೊಂಡ್ ಕೂತ, ಮರಿಮಕ್ಕಳನ್ನ ನೋಡ್ಕೊಂಡ್ ಕೂತ ಅಂತ. ಧೃತರಾಷ್ಟ್ರ ಮಾತ್ರ ನಾನು ನಂದು ಅಂತ ಇಟ್ಕೊಂಡು ಬಡಿತಾ ಇದ್ದ. ಅವನ ಒಂದು ಆ ವ್ಯಾಮೋಹವನ್ನು ಕೂಡ ವಿದುರ ಬಂದು ತೆಗಿತಾನೆ. ಅಂತಹ ಒಂದು ಈಗ ಹಿಂದುಗಡೆ ಕತೆ ಕೊಟ್ಟಿದ್ದಾರೆ, ಹೇಗೆ ಯಾಕೆ ಆ ವಿದುರ ಹೋದ ಅಂತ. ಬೇಗ ನೋಡೋಣ 10 ನಿಮಿಷದಲ್ಲಿ. ಯುಧಿಷ್ಠಿರ ಧರ್ಮಶ್ರದ್ಧೆಯುಳ್ಳ ಮಹಾರಾಜ. ಅವನ ಪತ್ನಿ ದ್ರೌಪದಿ ಕಣ್ಣೀರು ಅವಳ ಕುಚದ ಮೇಲಿನ ಕುಂಕುಮವನ್ನು ಅಳಿಸಿ ಹಾಕುವಂತೆ ಹರಿಯಿತು. ಆದರೂ ಅವಳ ಕೇಶ ಹಿಡಿದು ಅಷ್ಟೊಂದು ಅವಳು ಕಷ್ಟ ಪಡ್ತಾ ಇದ್ಲು ಕೂಡ ಆ ದುಶ್ಯಾಸನ ಅವಳ ಕೂದ್ಲಿಡ್ಕೊಂಡು ಬಂದು ಎಲ್ಲರ ಎದುರುಗಡೆ ಅವಳ ಒಂದು ವಸ್ತ್ರವನ್ನು ತೆಗೆದು ವಿವಸ್ತ್ರನನ್ನಾಗಿ ಮಾಡಿ ಅವಳನ್ನು ಅವಮಾನ ಮಾಡುವಂತ ಒಂದು ಸಂಚನ್ನು ಹಾಕಿರ್ಬೇಕಾದ್ರೆ, ಯುಧಿಷ್ಠಿರನನ್ನು ದ್ಯೂತದಲ್ಲಿ ಅನ್ಯಾಯವಾಗಿ ಸೋಲಿಸಬೇಕಾದ್ರೆ ಆ ಧೃತರಾಷ್ಟ್ರ ಯಾವುದೇ ಒಂದು ಮಾತನ್ನಾಡದೆ ಅವರನ್ನೇ ಒಂದು ಸಪೋರ್ಟ್ ಮಾಡ್ತಾರೆ. ಅಜಾತ ಶತ್ರು ಆ ಯುಧಿಷ್ಠಿರ, ಅವನಿಗೆ ಯಾರು ಶತ್ರು ಇಲ್ಲ. ಆದ್ರೂ ಅವನು ಕೂಡ ಇಂತಹ ಒಂದು ಅನ್ಯಾಯಕ್ಕೆ ಬಲಿಯಾಗುವಂತೆ ಮಾಡ್ತಾನೆ ಧೃತರಾಷ್ಟ್ರ. ಹಾಗೆ ಒಂದ್ಸಲ ಏನಾಯ್ತು, ಅರ್ಜುನ ಕೃಷ್ಣನನ್ನು ಇಡೀ ವಿಶ್ವದ ಗುರು, ನೀನು ಶಾಂತಿ ಪ್ರಿಯ, ಯುದ್ಧ ಮಾಡುವ ಒಂದು ಇದಿಲ್ಲ ಅರ್ಜುನನಿಗೆ, ಮನಸ್ಸಿಲ್ಲ. ಆದ್ರೂ ಕೃಷ್ಣನನ್ನು ಅಂಬಾಸಿಡರ್, ದೂತನನ್ನಾಗಿ, ಶಾಂತಿ ದೂತನನ್ನಾಗಿ ಕಳಿಸ್ತಾನೆ ಅರ್ಜುನ. ನೀನು ಒಂದ್ಸಲ ಮಾತಾಡಿ ನೋಡು, ಯುದ್ಧ ನಡೆಯದೆ ಹೇಗಾದ್ರೂ ಶಾಂತಿ ಸಂಧಾನದಿಂದ ತಡಿಬೋದಾ ಅಂತ ಮಾತಾಡಿ ನೋಡು ಅಂತ ಅರ್ಜುನ ಕೃಷ್ಣನನ್ನು ದುರ್ಯೋಧನನ ಆಸ್ಥಾನಕ್ಕೆ ಕಳಿಸಿರ್ತಾನೆ. ಆಗ ಅಲ್ಲಿ ಕೃಷ್ಣ ಮಾತಾಡಿದಂತಹ ಮಾತುಗಳನ್ನು ಭೀಷ್ಮನಂತಹವರು ಪುಣ್ಯವಂತರು ಭಕ್ತರು ಅದನ್ನು ಆಸ್ವಾದಿಸ್ತಾರೆ. ಆದ್ರೆ ಲೇಷ ಮಾತ್ರವೂ ಪುಣ್ಯ ಫಲ ಇಲ್ಲದವರಿಗೆ ಆ ಕೃಷ್ಣನ ಮಾತುಗಳಿಂದ ಏನೂ ರುಚಿ ಸಿಗ್ಲಿಲ್ಲ. ಧೃತರಾಷ್ಟ್ರ ಆಗ್ಲಿ, ದುರ್ಯೋಧನ ಆಗ್ಲಿ, ಎಲ್ರೂ ಕೃಷ್ಣನ ಆ ಶಾಂತಿ ಸಂಧಾನ ಏನಿದೆ ಅದನ್ನು ಗಂಭೀರವಾಗಿ ತೆಗೆದುಕೊಳ್ಳಿಲ್ಲ. ಅಷ್ಟೇ ಮಾತ್ರ ಅಲ್ಲ, ಆ ದುರ್ಯೋಧನ ಎಷ್ಟು ಹದಗೆಟ್ಟವ ಅಂತ ಹೇಳಿದ್ರೆ 3 ಕಾಸು ಬುದ್ಧಿ ಅಂತ ಹೇಳ್ತಾರಲ್ಲ, ಆ ದುರ್ಯೋಧನ ಆ ಕೃಷ್ಣನನ್ನೇ ಅವಮಾನ ಮಾಡಿ ಆ ಸೈನಿಕರ ಮುಖಾಂತರ ಅವನಿಗೆ ಕಟ್ಟಿ ಹಾಕುವ ಒಂದು ಆದೇಶ ಕೊಡ್ತಾನೆ. ಆಗ ಕೃಷ್ಣ ಕೇಳ್ತಾನೆ, ಅವರಿಗೆ ಒಂದು 5 ರಾಜ್ಯ ಆಗ್ಲಿ ಏನಾದ್ರೂ ಕೊಡಿ ಅಂತ, ಹಕ್ಕು ಇದೆ ಅವರಿಗೆ. ಆಗ ದುರ್ಯೋಧನ ಹೇಳ್ತಾನೆ, ರಾಜ್ಯ ಅಲ್ಲ, ಒಂದು ಸೂಜಿ ಮೊನೆಯಷ್ಟು ಜಾಗ ಕೂಡ ನೀಡುವುದಿಲ್ಲ ಅಂತ. ಆಗ ಕೃಷ್ಣ ಅಲ್ಲೊಂದು ವಿಶ್ವರೂಪ ತೋರಿಸಿರ್ತಾನೆ, ಅದೆಲ್ಲ ಕಥೆ ಇದೆ ಮಹಾಭಾರತದಲ್ಲಿ. ಆಮೇಲೆ ಕೃಷ್ಣ ಹೇಳ್ತಾನೆ, ಈಗ ಯುದ್ಧ ಅನಿವಾರ್ಯ, ಇದನ್ನು ನಾವು ನಿಲ್ಲಿಸ್ಲಿಕ್ಕಾಗುದಿಲ್ಲ. ಯಾಕಂದ್ರೆ ಇವರು ಸಂಪೂರ್ಣವಾಗಿ ಧರ್ಮವಿಹೀನರಾಗಿದ್ದಾರೆ. ಅವರ ಏನು ಪುಣ್ಯ ಕರ್ಮ ಏನಿದೆ ಅದೆಲ್ಲ ಈಗ ಕ್ಷಯಿಸಿದ್ದಾರೆ. ಅಷ್ಟೇ ಅಲ್ಲ, ಅವರು ತಮ್ಮ ಸಾಮ್ರಾಜ್ಯವನ್ನೆಲ್ಲ ಕಳೆದುಕೊಳ್ಳುವಂತಹ ಒಂದು ಕೃತ್ಯ ಇವಾಗ ಮಾಡ್ತಾ ಇದ್ದಾರೆ. ಆದ್ರಿಂದ ಈಗ ಕೂಡ್ಲೆ ಅವರ ಎಲ್ಲಾ ಸಾಮ್ರಾಜ್ಯ ಎಲ್ಲ ನಾಶ ಆಗಿ ವಿನಾಶಕಾಲೇ ವಿಪರೀತ ಬುದ್ಧಿ ಅಂತ ಹೇಳ್ತಾರಲ್ಲ, ಆತರ ಈಗ ಯುದ್ಧ ಅನಿವಾರ್ಯ ಅಂತ ಕೃಷ್ಣ ಡಿಕ್ಲೇರ್ ಮಾಡ್ತಾನೆ. ಇನ್ನೇ ಯುದ್ಧ ನಡಿಲೇಬೇಕು. ಹಾಗೆ ವಿದುರ ಆ ಧೃತರಾಷ್ಟ್ರನ ತಮ್ಮ, ದಾಸಿ ಪುತ್ರ, ವೇದವ್ಯಾಸರ ಇದ್ರ ಕೃಪೆಯಿಂದ ಇದು ವಿದುರ ದಾಸಿಗೆ ಪುತ್ರನಾಗಿ ಬಂದಿದ್ದ. ಹಾಗೆ ಆ ವಿದುರ ಏನಾಗಿದ್ದ ಅಂದ್ರೆ
ಸಲಹೆಗಾರನಾಗಿದ್ದ, ಸಲಹೆಗಾರ ತಜ್ಞ ಅಂತ ಹೇಳ್ತಾರಲ್ಲ, ಹೇಗೆ ಚಂದ್ರಗುಪ್ತ ಮೌರ್ಯನ ಆಸ್ಥಾನದಲ್ಲಿ ಚಾಣಕ್ಯ ಇದ್ದ ಸಲಹೆಗಾರನಾಗಿ ಉತ್ತಮವಾದ ಒಂದು ಸಲಹೆ ನೀಡ್ತಿದ್ದ. ಹಾಗೆ ವಿದುರ ಕೂಡ ನೀಡ್ತಿದ್ದ. ಆದರೆ ಇಡೀ ಜೀವಮಾನದಲ್ಲಿ ಆ ವಿದುರ ನೀಡಿದಂತಹ ಎಲ್ಲ ಒಂದು ಸಲಹೆಗಳು ಕೂಡ ಆ ಧೃತರಾಷ್ಟ್ರನ ಕುಲದ ಒಳಿತಿಗಾಗಿ ಇತ್ತೇ ವಿನ ಎಂದೂ ಅವನು ಅದನ್ನು ಕೆಟ್ಟದಾಗಿ ಮಾಡಿರ್ಲಿಲ್ಲ. ಒಳ್ಳೆ ಒಳ್ಳೆ ಸಲಹೆನೆ ಕೊಟ್ಟಿದ್ದ. ಆದ್ರೆ ಒಂದೇ ಒಂದು ದಿನ ಕೂಡ ಆ ಧೃತರಾಷ್ಟ್ರ ಆಗ್ಲಿ ದುರ್ಯೋಧನನಾಗ್ಲಿ ಆ ವಿದುರನ ಸಲಹೆಯನ್ನು ತೆಗೆದುಕೊಂಡಿದ್ದೇ ಇಲ್ಲ. ಆದ್ರೆ ಯಾವಾಗ ಆ ವಿದುರ ಧೃತರಾಷ್ಟ್ರನ ಮನೆಗೆ ಮೈತ್ರೇಯರ ಜೊತೆ ಪಾರಮಾರ್ಥಿಕ ಜ್ಞಾನವನ್ನು ಸಂಪಾದಿಸಿ ಆಮೇಲೆ ಬಂದಿರ್ತಾನೆ, ಆಗ ಅದೇ ಮೊದಲು ಆ ವಿದುರನ ಒಂದು ಸಲಹೆಯನ್ನು ಆ ಧೃತರಾಷ್ಟ್ರ ಸ್ವೀಕರಿಸಿ ಗೃಹತ್ಯಾಗ ಮಾಡಿ ಆ ಭಗವಂತನ ಒಂದು ಸನ್ನಿಧಾನವನ್ನು ತಲುಪಿದ್ದ. ಹಾಗೆ ವಿದುರ ಹೇಳಿರ್ತಾನೆ ಆ ಸಲಹೆ, ಯುದ್ಧ ಮಾಡ್ಬೇಕಾ ಬೇಡ ಅಂತ ಹೇಳಿದ್ದಕ್ಕೆ. ಯುಧಿಷ್ಠಿರ ಅಜಾತ ಶತ್ರು, ಅವನಿಗೆ ಶತ್ರು ಅಂತ ಇಲ್ಲ, ನೀವು ಸುಮ್ಮನೆ ಅವನಿಗೆ ಏನು ಪಾಲಿದೆ ಅದನ್ನು ನೀವು ಅವನಿಗೆ ಕೊಡಿ, ನ್ಯಾಯಬದ್ಧವಾದ ಪಾಲನ್ನು ಕೊಡಿ, ಅವನು ಕಾಯ್ತಾ ಇದ್ದಾನೆ. ಅಷ್ಟೇ ಅಲ್ಲ, ಸೇಡು ತೀರಿಸ್ಬೇಕು ಅಂತ ಬುಸುಗುಟ್ಟುವ ಹಾವಿನಂತೆ ಆ ಭೀಮ ಕೂಡ ಕಾಯ್ತಾ ಇದ್ದಾನೆ, ಬೇಕಾ ಅವರ ಜೊತೆ ಯುದ್ಧ. ಅಷ್ಟೇ ಅಲ್ಲ, ಕೃಷ್ಣ ಏನಿದ್ದಾನೆ ಸಾಕ್ಷಾತ್ ದೇವೋತ್ತಮ ಪರಮ ಪುರುಷ, ಅವನು ಇವರನ್ನು ತನ್ನ ಬಂಧುಗಳು ಅಂತ ಒಂದು ಸ್ವೀಕರಿಸಿದ್ದಾರೆ. ಆ ಕೃಷ್ಣ ಕೂಡ ಅವರ ಸಪೋರ್ಟ್ ಅಲ್ಲಿದ್ದಾರೆ. ಅಷ್ಟೇ ಅಲ್ಲ, ಆ ಯದುವಂಶದ ಮಹಾರಾಜರು ಎಲ್ಲರೂ ಆ ಪಾಂಡವರ ಸಪೋರ್ಟ್ ಅಲ್ಲೇ ಇದ್ದಾರೆ. ಆ ಕೃಷ್ಣನೂ ಕೂಡ ಅಂತ ಇಂಥವನಲ್ಲ, ಸಣ್ಣ ಮಗುವಾಗಿದ್ದರಾಗಲೇ ಕಂಸ, ಜರಾಸಂಧ, ಮತ್ತೆ ಪೂತನಿ, ತೃಣಾವರ್ತ ದೊಡ್ಡ ದೊಡ್ಡ ರಾಕ್ಷಸರನ್ನು ಗೆದ್ದಂತಹ ಮಹಾವೀರ, ಅವನು ಅವರ ಪಾರ್ಟಿಯಲ್ಲಿದ್ದಾರೆ. ಬೇಕಾ ನಿನ್ಗೆ ಅವರಿಗೆ ಯಾವುದು ಒಂದ್ ಸ್ವಲ್ಪ ಆದ್ರೂ ಒಂದು ರಾಜ್ಯವನ್ನು ಕೊಡು ಅಂತ ಈ ವಿದುರ ಹೇಳಿರ್ತಾನೆ. ಮತ್ತೆ ಅಷ್ಟೇ ಅಲ್ಲ, ವಿದುರ ಹೇಳ್ತಾನೆ, ಅಪರಾಧವೇ ಮೂರ್ತಿವೆತ್ತಂತಹ ದುರ್ಯೋಧನ, ಆ ದುರ್ಯೋಧನ ಅಂತಹ ಒಂದು ಕುಪುತ್ರನನ್ನು ಸುಪುತ್ರನ ತರ ನೀನ್ ನೋಡ್ತಾ ಇದೀಯಲ್ಲ, ಒಳ್ಳೆ ಒಂದು ಪುತ್ರ ತರ ನೀನ್ ನೋಡ್ಕೊಂಡು ಅವನಿಗೆ ಸಪೋರ್ಟ್ ಮಾಡ್ತಾ ಇದೀಯಲ್ಲ, ಅದು ತುಂಬಾ ತಪ್ಪು. ನೀನು ಕೃಷ್ಣನ ಭಕ್ತನಲ್ಲದವನನ್ನು ಕಾಪಾಡುತ್ತಿರುವುದರಿಂದ ಸಕಲ ಶ್ರೇಯಸ್ಕರ ಗುಣಗಳಿಂದ ವಂಚಿತನಾಗಿದ್ದೀಯಾ. ಆದ್ರಿಂದ ಅದು ನಿನ್ನ ದೌರ್ಭಾಗ್ಯ. ಏನು, ಕೃಷ್ಣನ ಭಕ್ತನಲ್ಲದವನನ್ನು ನೀನು ಕಾಪಾಡ್ತಾ ಇರೋದು, ಅವನಿಗೆ ಸಪೋರ್ಟ್ ಮಾಡ್ತಾ ಇರುವುದು ನಿನ್ನ ಒಂದು ದೌರ್ಭಾಗ್ಯ. ಯಾಕೆ ಸುಪುತ್ರ ಅಂತ ಹೇಳಿದ್ರೆ, ಇದರ ಒಂದು ಭಾವಾರ್ಥದಲ್ಲಿ ಪ್ರಭುಪಾದ್ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಂದ್ರೆ, ಸುಪುತ್ರ ಅಂತ ಹೇಳಿದ್ರೆ ಆ ದೇಹ ಸತ್ ಮೇಲೆ ತಂದೆ ದೇಹ ಆ ಆತ್ಮಕ್ಕೆ ಶಾಂತಿ ಸಿಗ್ಲಿಕ್ಕಾಗಿ, ಶಾಂತಿ ಅಲ್ಲ ಎಕ್ಸಾಕ್ಟ್ಲಿ, ಆ ಆತ್ಮವನ್ನು ಭಗವಂತನ ಧಾಮಕ್ಕೆ ಕಳಿಸುವುದಕ್ಕಾಗಿ, ವೈಕುಂಠಕ್ಕೆ ಕಳಿಸುವುದಕ್ಕಾಗಿ ಗಯೆಗೆ ಹೋಗಿ ಆ ವಿಷ್ಣು ಪಾದ ಕಮಲಗಳಿಗೆ ಪಿಂಡವನ್ನು ಪ್ರದಾನ ಮಾಡ್ತಾನೆ, ಅವನು ಸುಪುತ್ರ. ಆದ್ರೆ ಇಲ್ಲಿ ನೋಡಿ, ಕೃಷ್ಣನೇ ಸಾಕ್ಷಾತ್ತಾಗಿ ಬಂದಿದ್ದಾನೆ. ಆ ದುರ್ಯೋಧನ ಕೃಷ್ಣನನ್ನೇ ಮಾತನ್ನೇ ಕೇಳುವುದಿಲ್ಲ. ಅಂತವನು ಅವನ ತಂದೆ ಧೃತರಾಷ್ಟ್ರ ಸತ್ತಾಗ ಆ ಕೃಷ್ಣನ ಪಾದಕ್ಕೆ ಪಿಂಡವನ್ನು ಪ್ರದಾನ ಮಾಡ್ತಾನ. ಕೃಷ್ಣನ ದ್ವೇಷಿಯವನು, ಅಂತವನನ್ನು ಏನಂತ ಹೇಳ್ತಾರೆ, ಕುಪುತ್ರ ಅಂತ ಹೇಳ್ತಾರೆ. ಅಂತಹ ಒಂದು ಕುಪುತ್ರನನ್ನು ಸಾಕಿ ಸಲಹಿ ಏನಾದ್ರೂ ಪ್ರಯೋಜನ ಇದೆಯಾ? ನಾಗರ ಹಾವಿಗೆ ಹಾಲೆರೆದು ಪೋಷಿಸಿದಂತೆ, ಅದು ಬಂದು ಕಚ್ಚೋದೆ. ಆದ್ರಿಂದ ಯಥೋಚಿತವಾದ ಸಲಹೆಯನ್ನು ಆ ವಿದುರ ಧೃತರಾಷ್ಟ್ರನಿಗೆ ಕೊಡ್ತಾನೆ. ನಿನ್ನ ಒಂದು ಅಯೋಗ್ಯ ಪುತ್ರನಿಂದ ದೂರನಾಗು, ಅವನಿಗೆ ಒಂದು ನೀನು ಸಪೋರ್ಟ್ ಮಾಡುವಂತಹ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾನೆ. ಆದ್ರೂ ಕೂಡ ಈ ಶಕುನಿಯ, ಕರ್ಣನ ಅಂತ ದುಸ್ಸಂಗ ಇದ್ದಿದ್ರಿಂದ ಈ ಧೃತರಾಷ್ಟ್ರ ಆಗ್ಲಿ, ದುಶ್ಯಾಸನ ಆಗ್ಲಿ, ದುರ್ಯೋಧನ ಆಗ್ಲಿ, ಅವರಿಗೆ ಈ ವಿದುರನ ಮಾತು ಯಾವುದೇ ಒಂದು ಪರಿಣಾಮ ಬೀರುವುದಿಲ್ಲ. ವಿದುರನ ಚಾರಿತ್ರ್ಯವನ್ನು ಗಣ್ಯ ಅಂತ ಹೇಳ್ತಾರೆ. ಅವನು ಒಂದು ಗೌರವಾನ್ವಿತ ಆದರಣೀಯ ವ್ಯಕ್ತಿ. ಆದ್ರೂ ಆ ವಿದುರನನ್ನೇ ಆ ದುರ್ಯೋಧನ ಅವಮಾನಿಸ್ತಾನೆ. ತನ್ನ ಒಂದು ಚಿಕ್ಕಪ್ಪ ಆಗಿದ್ರೂ ತುಂಬಿದ ಸಭೆಯಲ್ಲಿ ಆ ವಿದುರನನ್ನು ಅವಮಾನಿಸ್ತಾನೆ. ಆ ವಿದುರ ಎಷ್ಟು ಮಹಾತ್ಮ, ಹಿತಾಕಾಂಕ್ಷಿ ಅಂತ ಹೇಳಿ ಕೂಡ ದುರ್ಯೋಧನನಿಗೆ ಗೊತ್ತಿತ್ತು. ಆದರೂ ದಾಸಿ ಪುತ್ರ ಅಂತ ಹೇಳಿಕೊಂಡು ಅವಮಾನ ಮಾಡಿಸಿ ನಿಂದಿಸ್ತಾನೆ. ವಿಶ್ವಾಸಘಾತಕ ಅಂತ ಹೇಳಿ ಆ ವಿದುರನನ್ನು ನಿಂದಿಸ್ತಾನೆ. ಇಷ್ಟೊಂದು ಆದ್ರೂ ಕೂಡ ಆ ವಿದುರ ಎಣಿಸ್ತಾನೆ, ನಾನು ಯಮಧರ್ಮರಾಯ,
ನಾನು ಈಗ ಕಲಿಯುಗ ಈ ದ್ವಾಪರ ಯುಗಕ್ಕೆ ಬಂದದ್ದೇ ಭಗವಂತನ ಭಕ್ತಿ ಮಾಡ್ಲಿಕ್ಕಾಗಿ. ಅಯ್ಯೋ, ನಾನು ಈ ಒಂದು ಅರಮನೆಯಲ್ಲಿ ಇವರ ಪಾಲಿಟಿಕ್ಸ್ ಮಧ್ಯೆ, ರಾಜಕೀಯದ ಮಧ್ಯೆ ಸಿಕ್ಕಾಕೊಂಡು ಏನ್ ಮಾಡ್ತಾ ಇದ್ದೇನೆ? ನನ್ನ ಒಂದು ಜೀವನ ಭಕ್ತಿ ಮಾಡ್ಲಿಕ್ಕಾಗಿ ಯಮಧರ್ಮರಾಯ ಒಂದು ಸಾಕ್ಷಾತ್ ಆಮ್, ಆ, ಮಹಾನ್ 12 ಮಹಾಜನರಲ್ಲಿ ಒಬ್ಬರು. ನಾನ್ ಏನ್ ಮಾಡ್ತಾ ಇದ್ದೇನೆ? ನಾನು ಇದೆಲ್ಲ ಬಿಟ್ಟು ಇನ್ನೂ ದೊಡ್ಡ ಅನಾಹುತ ಆಗುವ ಮುಂಚೆ ನಾನು ಇದನ್ನೆಲ್ಲ ಬಿಟ್ಟು ಹೋಗೋದೇ ಒಳಿತು. ಈಗ ಹೇಗೂ ಅವಮಾನ ಆಗಿದೆ, ಇದೇ ಒಂದು ನೆಪ ಅಂತ ಹೇಳ್ಕೊಂಡು ಹೋಗೋಣ. ನಿಜವಾಗಿ ಅವಮಾನ ಸಹಿಸಲಾಗದೆ ಹೋಗಿದ್ದಲ್ಲ. ತನ್ನ ಒಂದು ಜೀವನವನ್ನು ಪಾವನ ಮಾಡುವ ಅಂತ ಅವನು ತನ್ನ ಬಿಲ್ಲು ಬಾಣ ಏನಿತ್ತು ಅದನ್ನು ಆ ಒಂದು ಇಲ್ಲಿ ಚಿತ್ರ ಕೊಟ್ಟಿದ್ದಾರೆ ನೋಡಿ, ಅವನ ಬಾಗಿಲ ಎದುರುಗಡೆನೆ ಇಟ್ಟು, ಆ ಬಿಲ್ಲು ಬಾಣ ಇದ್ದದ್ದೇ ಧೃತರಾಷ್ಟ್ರನನ್ನು ಕಾಪಾಡ್ಲಿಕ್ಕಾಗಿ, ತನ್ನ ರಾಜನನ್ನು ಕಾಪಾಡ್ಲಿಕ್ಕಾಗಿ. ಇನ್ನು ಆ ಬಿಲ್ಲು ಬಾಣದ ಉಪಯೋಗ ಏನಿದೆ? ಆ ಧೃತರಾಷ್ಟ್ರನನ್ನು ಕಾಪಾಡ್ಲಿಕ್ಕಾಗಿ ಎಷ್ಟು ಒಂದು ಸಲಹೆ ಕೊಟ್ಟರು ಅದನ್ನು ಸ್ವೀಕರಿಸ್ತಿಲ್ಲ. ಬೇಡ ಆ ಬಿಲ್ಲು ಬಾಣ ಅಂತ ಹೇಳಿ ಆ ಬಿಲ್ಲು ಬಾಣವನ್ನು ಅರಮನೆಯ ಬಾಗಿಲಲ್ಲಿ ಇಟ್ಟುಬಿಟ್ಟು ಅವನ ಒಂದು ಅವಮಾನಿತವಾದ ಮಾತು ಕೇಳ್ತಾ ಕೇಳ್ತಾ ಆ ವಿದುರ ಬೇರೆ ಒಂದು ಅನಾಹುತ ಆಗುವ ಮುಂಚೆನೆ ಹೋಗ್ಬಿಡೋಣ ಅಂತ ಹೋಗ್ತಾನೆ. ಅತೀವ ಒಂದು ನೋವಾಗುತ್ತೆ. ಯಾಕಂದ್ರೆ ಆದ್ರೆ ವಿಷಾದ ಇರ್ಲಿಲ್ಲ, ಬೇಜಾರಾಗ್ಲಿಲ್ಲ. ಒಂಥರ ಇಷ್ಟು ನನ್ನ ಜೀವನವನ್ನೇ ವೇಸ್ಟ್ ಮಾಡಿದೆ ಅಲ್ಲ ಅಂತ ಹೇಳಿ ಒಂದು ನೋವಾಗುತ್ತೆ. ಆಮೇಲೆ ಆ ಅವನು ಒಂಥರ ದುರ್ಯೋಧನನಿಗೆ ಈ ಒಂದು ಘಟನೆ ನಡೆದಿದ್ದಕ್ಕೆ ಕೃತಜ್ಞತೆ ಅರ್ಪಿಸ್ತಾನೆ. ಯಾಕಂದ್ರೆ ಹೃತ್ಪೂರ್ವಕವಾಗಿ ವಂದಿಸ್ತಾನೆ. ಯಾಕಂದ್ರೆ ಇಲ್ಲ ಅಂದ್ರೆ ನಾನು ಈ ಪಾಲಿಟಿಕ್ಸ್ ಮಧ್ಯೆನೆ ನನ್ನ ಸಮಯವನ್ನು ವ್ಯರ್ಥ ಮಾಡ್ತಾ ಇದ್ದೆ ಅಂತ ಅವನಿಗೆ ಒಂದು ಅರ್ಥ ಆಗುತ್ತೆ. ಭಗವಂತನ ಮಾಯೆ ಆಂತರಿಕವಾಗಿ ಬಾಹ್ಯವಾಗಿ ಈ ತರ ಕೆಲಸ ಮಾಡುತ್ತೆ. ಅವನು ಭಗವಂತನನ್ನು ಹುಡುಕೊಂಡು ಎಲ್ಲಾ ತೀರ್ಥಕ್ಷೇತ್ರಗಳಿಗೆ ಹೋಗ್ತಾನೆ. ಆದ್ರೆ ಭಗವಂತ ಅಲ್ಲೇ ಇದ್ದ ಅಲ್ಲ, ಸಾಕ್ಷಾತ್ ಕೃಷ್ಣ ಆ ವಿದುರನಿಗೆ ಮನೆಗೂ ಬಂದಿದ್ದ. ಸಾಕ್ಷಾತ್ ಕೃಷ್ಣನ ದರ್ಶನನೂ ಆಗ್ತಿತ್ತು. ಆದ್ರೂ ಯಾಕೆ ಅವನು ತೀರ್ಥಕ್ಷೇತ್ರಕ್ಕೆ ಹೋದ ಅಂತ ಹೇಳಿದ್ರೆ, ಆ ವಿದುರ ಎಣಿಸ್ತಾನೆ, ನಾನಿಷ್ಟೂ ಜನ್ಮ ನಂದು ಈ ಧೃತರಾಷ್ಟ್ರನ ಸೇವೆಗಾಗಿ, ನನ್ನ ಆಕ್ಚುಲಿ ಜನ್ಮ ಇದ್ದಿದ್ದು ಕೃಷ್ಣನ ಸೇವೆ ಮಾಡ್ಲಿಕ್ಕೆ, ಅದು ಮಾಡೋದ್ ಬಿಟ್ಟು ಈ ಕೂರಾಜ ಧೃತರಾಷ್ಟ್ರನ ಒಂದು ಸೇವೆಗಾಗಿ ಮುಡಿಪಾಗಿಟ್ಟಿದ್ರಿಂದ ಈ ರಕ್ತ ರಕ್ತ ಕಣ ಕಣದಲ್ಲಿ ಆ ಧೃತರಾಷ್ಟ್ರನ ಒಂದು ಸಂಬಳದಿಂದ ತಿಂದಂತಹ ಒಂದು ಪಾಪ ಇರುವುದ್ರಿಂದ ನಾನು ಕೃಷ್ಣನ ಸಾಕ್ಷಾತ್ಕಾರ ದರ್ಶನ ಮಾಡ್ಲಿಕ್ಕೂ ಯೋಗ್ಯ ಅಲ್ಲ. ನಾನು ತೀರ್ಥಕ್ಷೇತ್ರಕ್ಕೆ ಹೋಗಿ ಸ್ವಲ್ಪ ಪುಣ್ಯ ಎಲ್ಲ ಒಟ್ಟು ಮಾಡಿ ನನ್ನ ಪಾಪಗಳನ್ನು ಕ್ಷಯಿಸಿ ಆಮೇಲೆ ನಾನು ಭಗವಂತನ ಒಂದು ಸನ್ನಿಧಾನವನ್ನು ತಲುಪಬೇಕು. ಆ ತರ ಒಂದು ಎಣಿಸ್ಕೊಂಡು ಪುಣ್ಯ ಎಲ್ಲ ನಂದು ಹೋಗಿದೆ ಅಂತ ಎಣಿಸ್ಕೊಂಡು ಅವನು ನಾನು ಭಗವತ್ ಭಕ್ತ ಆಗ್ಬೇಕಾದ್ರೆ ಇನ್ನು ತೀರ್ಥಕ್ಷೇತ್ರಕ್ಕೆ ಹೋಗ್ಬೇಕು ಅಂತ ಎಲ್ಲವನ್ನು ಬಿಟ್ಟು ತೀರ್ಥಕ್ಷೇತ್ರಕ್ಕೆ ಹೋಗ್ತಾನೆ. ಹಾಗೆಯೇ ಅವನು ತೀರ್ಥಕ್ಷೇತ್ರಕ್ಕೆ ಹೋಗಿ ಎಲ್ಲಿ ಹೋದ, ಸ್ವಲ್ಪ ಏನ್ ಮಾಡಿದ ಅಂತ ಒಂದ್ 2-3 ಶ್ಲೋಕದಲ್ಲಿ ವರ್ಣನೆ ಇದೆ. ಆಮೇಲೆ ವಿದುರ ಮೈತ್ರೇಯರಿಗೆ ಏನೆಲ್ಲ ಉದ್ಧವನಿಗೆ ಕೇಳುವಂತಹ ಪ್ರಶ್ನೆಗಳು ಈ ನಾಳೆ ಅದನ್ನು ನೋಡುವ. ಹರೇ ಕೃಷ್ಣ. ಗ್ರಂಥರಾಜ್ ಶ್ರೀಮದ್ ಭಾಗವತಂ ಕಿ ಜೈ, ಶ್ರೀಲ ಪ್ರಭುಪಾದ್ ಕಿ ಜೈ. ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆ ಇದೆಯಾ? ಹರೇ ಕೃಷ್ಣ ಮಾತಾಜಿ. ಕ್ಲಾಸ್ ತುಂಬಾ ಚೆನ್ನಾಗಿತ್ತು. ತುಂಬಾ ಒಳ್ಳೆ ವಿವರಣೆಯನ್ನ ನೀಡಿದೀರಾ. ಭಾಗವತಂದು ವಿಶೇಷತೆ ಏನಿದೆ, ಸೊ ಅದನ್ನ ಪ್ರತಿಯೊಬ್ರು ಕೂಡ ಅರ್ಥ ಮಾಡ್ಕೊಂಡ್ಲೇಬೇಕು. ನಾವೆಲ್ಲ ಜೀವನದಲ್ಲಿ ನೆಮ್ಮದಿಯಾಗಿರ್ಬೇಕು, ಶಾಂತಿಯಿಂದ ಇರ್ಬೇಕು ಅಂತ ನಾವು ಬಯಸ್ತೀವಿ. ಆದ್ರೆ ಎಲ್ಲೆಲ್ಲೋ ತೀರ್ಥಕ್ಷೇತ್ರಗಳಿಗೆ ಹೋಗೋದಕ್ಕಿಂತ ಮುಂಚೆ ಸೊ ನಮ್ಮ ಮನೆ ಏನಿದೆ, ನಮ್ಮ ಮನೆ ಮಂದಿರವಾಗ್ಬೇಕು. ಆ ಮನೆ ಮಂದಿರವಾಗ್ಬೇಕು ಅಂದ್ರೆ ಭಾಗವತಂ ಖಂಡಿತವಾಗ್ಲೂ ಎಲ್ಲರೂ ಮನೆಯಲ್ಲಿ ಇರ್ಬೇಕು. ಅದನ್ನ ತುಂಬಾ ಸೊಗಸಾಗಿ ತಿಳಿಸ್ಕೊಟ್ಟಿದ್ದೀರಾ. ಆಮೇಲೆ ಆ ವಿದುರ ನ ಹೆಂಡತಿ ಕೃಷ್ಣ ಬಂದಾಗ ಯಾವ ರೀತಿಯಾಗಿ ಅವರು ಆ ಭಾವ ಭಗವಂತ ನೋಡ್ತಾನೆ, ಸೊ ಅದನ್ನ ತುಂಬಾ ಚೆನ್ನಾಗಿ ವಿವರಿಸಿದ್ರ ಮಾತಾಜಿ. ಏನೋ ಭಗವಂತ ಭಾವವನ್ನ ನೋಡ್ತಾನೆ. ಸೊ ಖಂಡಿತವಾಗ್ಲೂ ನಮ್ಗೆ ಓದಕ್ ಬರಲ್ಲ, ಬರೆಯಕ್ ಬರಲ್ಲ ಅಂತ ಅನ್ನೋದ್ಕಿಂತ ಅಟ್ಲೀಸ್ಟ್ ಭಾಗವತಮನ್ನ ಮನೆಗ್ ತಂದ್ರು ಸಾಕು, ಅದೆಷ್ಟೋ ನೆಗೆಟಿವ್ಸ್ ಕಡಿಮೆ ಮಾಡುತ್ತೆ ಅಂತ ಅದನ್ನ ಒಂದು ಎಕ್ಸಾಂಪಲ್ ಕೊಟ್ರಿ ಮೈಸೂರಲ್ಲಿ. ಮತ್ತೆ ಭಾಗವತ್ ಸಪ್ತಾಹ ಕೂಡ ನೀವು ಮಾಡ್ತಾ ಇದ್ದೀರಾ ಅಂತ ಕೇಳಿ ತುಂಬಾ ಖುಷಿ ಆಯ್ತು. ಮೈಸೂರಲ್ಲಿ ಕೆಲವು ಡಿವೋಟಿಸ್ ಇದಾರೆ ಮಾತಾಜಿ. ಸೊ ನೀವು ಅಡ್ರೆಸ್ ಕಳ್ಸಿದ್ರೆ ನನಗೆ, ನಾನು ಅವ್ರಿಗೆ ಕಾಂಟ್ಯಾಕ್ಟ್ ಹೇಳ್ತೀನಿ. ಇನ್ ಕೇಸ್ ಅವ್ರಿಗೆ ಏನಾದ್ರು ಬರೋದಕ್ಕೆ ಅವಕಾಶ ಆದ್ರೆ ಖಂಡಿತ ಬರ್ತಾರೆ.
ಜೊತೆಲಿ ಸತ್ಸಂಗ ವಿದುರನ ಒಂದು ಸನ್ನಿವೇಶ ಯಾವ ರೀತಿ ಇತ್ತು, ಸಿಕ್ಕಾಕೊಂಡು ದುರ್ಯೋಧನ ಧೃತರಾಷ್ಟ್ರರ ಒಂದು ರಕ್ಷಣೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸೊ ಎಂತಹ ತೊಳಲಾಟವನ್ನ, ಅವಮಾನವನ್ನ, ನೋವನ್ನ ಅನುಭವಿಸಿ ಮತ್ತೆ ಕೊನೆಗೆ ಸರಿಯಾದ ನಿರ್ಧಾರವನ್ನ ತಗೊಂಡು ಅಲ್ಲಿಂದ ತೆರಳಿದ್ರು. ಮತ್ತೆ ಮುಂದೆ ಏನ್ ಪ್ರಶ್ನೆಗಳು ಬರುತ್ತೆ ಅನ್ನುವಂಥದ್ದನ್ನ ನಾಳೆ ತಿಳಿಸ್ತೀನಿ ಅಂತ ಕೂಡ ಹೇಳಿದಿರ. ವಂಡರ್ಫುಲ್ ಕ್ಲಾಸ್ ಮಾತಾಜಿ. ಸೊ ನೀವು ಟೈಮ್ ಇದೆ, ನನಗೆ 2ನೇ ಅಧ್ಯಾಯನು ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿದಿರ. ದಯವಿಟ್ಟು ಕಂಟಿನ್ಯೂ ಮಾಡ್ಕೊಡಿ ನಮ್ಗೆ. 1ನೇ ಅಧ್ಯಾಯ ಮತ್ತೆ 2ನೇ ಅಧ್ಯಾಯನ ಅಂತ ನಾನು ಎಲ್ರ ಪರವಾಗಿ ರಿಕ್ವೆಸ್ಟ್ ಮಾಡ್ತಾ ನಿಮ್ಗೆ ಧನ್ಯವಾದ ಅರ್ಪಿಸ್ತೀನಿ. ದಯವಿಟ್ಟು ಎಲ್ಲರೂ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಜಿ ಅವ್ರಿಗೋಸ್ಕರ ಪಂಚತತ್ವ ಮಂತ್ರದೊಂದಿಗೆ ಒಂದು ಬಾರಿ ಹರೇ ಕೃಷ್ಣ ಮಹಾಮಂತ್ರ ಹೇಳಿ ಅವ್ರಿಗೆ ಧನ್ಯವಾದ ಅರ್ಪಿಸೋಣ. ಆಕ್ಚುಲಿ 8 ಗಂಟೆ ಭಾಗವತಂ ಕ್ಲಾಸ್ ಸ್ಟಾರ್ಟ್ ಆಗಿರುತ್ತೆ. ಏನಾದ್ರೂ ಪ್ರಶ್ನೆಗಳಿದ್ರೆ ನಿಮ್ದು ಬರ್ದಿಟ್ಕೊಳ್ಳಿ. ನಾಳೆ ಮಾತಾಜಿ ಫಸ್ಟ್ ಸ್ಟಾರ್ಟ್ ಆಗ್ತಾನೆ ನಿಮ್ಮ ಪ್ರಶ್ನೆಯನ್ನ ಕೇಳ್ಬೋದು ಅಥವಾ ಕೊನೆಲಾದ್ರೂ ಕೇಳ್ಬೋದು. ದಯವಿಟ್ಟು ಎಲ್ಲರೂ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಜೈ ಶ್ರೀ ಕೃಷ್ಣ. ಹರೇ ರಾಮ ಹರೇ ರಾಮ ರಾಮ ಹರೇ ರಾಮ ಹರೇ ಹರೇ. ಹರೇ ಕೃಷ್ಣ ಮಾತಾಜಿ, ಇಷ್ಟೊತ್ತು ನಮ್ಮೊಟ್ಟಿಗೆ ಕಾರ್ಯಕ್ರಮದಲ್ಲಿ ಅನೇಕ ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದೀರಾ. ಎಲ್ರ ಪರವಾಗಿ ಮತ್ತೊಮ್ಮೆ ನಿಮ್ಗೆ ಧನ್ಯವಾದಗಳನ್ನ ಅರ್ಪಿಸ್ತಿದ್ದೀನಿ. ಕನ್ಕ್ಲೂಡ್ ಮಾಡ ಮಾತಾಜಿ. ಸರಿ ಮಾತಾಜಿ. ಎಲ್ರು ಈ ಪುರುಷೋತ್ತಮ ಮಾಸದಲ್ಲಿ ಎಲ್ಲರ ಮನೆಗೆ ಭಾಗವತ ಹೋಗ್ಬೇಕು ಅಂತ ಹೇಳ್ಕೊಂಡು ಎಲ್ರು ಇವತ್ತು ಪ್ರಯತ್ನ ಮಾಡಿ ಭಾಗವತದ ಬಗ್ಗೆ ತುಂಬಾ ಜನರಿಗೆ ಹೇಳಿ ಅಂತ ಒಂದು ಮನವಿ ಮಾಡ್ತಾ ಇದ್ದೇನೆ. ಸರಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಪಂಚಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೈವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವವೃಂದ ಕಿ ಜೈ. ಶ್ರೀಮದ್ ಭಾಗವತಂ ಕಿ ಜೈ. ಭಗವದ್ಗೀತಾ ಕಿ ಜೈ. ಹರಿ ಓಂ ತತ್ಸತ್. ಶ್ರೀ ಕೃಷ್ಣ ಅರ್ಪಣಮಸ್ತು. ಹರೇ ಕೃಷ್ಣ. ಎಂಡ್ ಮಾಡ್ತಿದ್ದೀನಿ ಮಾತಾಜಿ.